ಶ್ರೀ ಗುರುಭ್ಯೋ ಶ್ರೀ 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 ದಿವಾಕರ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞಸ್ತತೀಯಸ್ತು ಭಗವತ್ಕಾರ್ಯ ಸಾಧಕಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕ ಆಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿ ಧ್ವಾಂತರವೇ ವೈಷ್ಣವೇಂದೀವರಿಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸತ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಶುರೇಶ್ವರೈಶ್ಚ ಮಥಿತೋ ಯಕೃಷ್ಣ ದುಗ್ಧಾಂಬುಧಿಃ ಸ್वीयानामृतं ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ಧಾಸ್ಯಾಮಿ ಭಾಗ್ಯೈಃ ಸಹ ತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರೇ ಭವೇದಿತ್ಯಾಘೋಷಯತೀವ ಯಃ ಕರಚಯೈಃ तं ವಾಚಿ ಭಕ್ತಂ ಭಜೆ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ಪರಮಾತ್ಮ ಕೃಷ್ಣಾವತಾರದಲ್ಲಿ ನಂದಗೋಕುಲಕ್ಕೆ ಹೋದ ಹಾಗೆ ಅಂತ. ಮುಖ್ಯವಾಗಿ ಅದರಲ್ಲಿ ಬಂದ ಆಕ್ಷೇಪ ಹಾಗೆಂದ್ರೆ ಪರಮಾತ್ಮ ಮನುಷ್ಯನಾಗಿ ಅವತಾರ ಮಾಡಿದ. ಮನುಷ್ಯನಾಗಿ ಅವತಾರ ಮಾಡಿದ್ದು ಸತ್ಯ, ಆದರೆ ದೇವರನ್ನ ಮನುಷ್ಯ ಅಂತ ನಾವು ತಿಳಿಬಾರ್ದು. ಮನುಷ್ಯರು ಹೇಗೆ ಹುಟ್ಟಿ ಬರ್ತಾರೆ ಆ ರೀತಿಯಾದ ಪ್ರಾಕೃತವಾದ ಶರೀರ ಪರಮಾತ್ಮನಿಗೆ ಇಲ್ಲ ಅಂತ ಅನೇಕ ಕಾರಣಗಳಿಂದ ನಾವು ಅದನ್ನ ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಮಥುರಾ ಕಾರಾಗೃಹದಿಂದ ನಂದಗೋಕುಲಕ್ಕೆ ಪರಮಾತ್ಮ ಹೋದದ್ದಕ್ಕೆ ಕೂಡ ಕಂಸನಿಗೆ ಹೆದರಿ ಹೋದದ್ದಲ್ಲ, ಮತ್ತು ಕಂಸನ ಭೃತ್ಯರನ್ನ ಸಂಹಾರ ಮಾಡಬೇಕು, ಅಲ್ಲಿದ್ರೆ ಕಂಸನ ಸಂಹಾರ ಮಾತ್ರ ಆಗ್ತದೆ, ಆಗಬಾರದು ಅಂತ ಹೇಳಿ ಪರಿವಾರ ಸಹಿತವಾಗಿ ಕಂಸನನ್ನ ಸಂಹಾರ ಮಾಡಬೇಕು ಎಂಬ ದೃಷ್ಟಿಯಿಂದ ಪರಮಾತ್ಮ ಅಲ್ಲಿಗೆ ಹೋದ ಹಾಗೆ ಅಂತ ನೋಡಿದ್ದೀವಿ. ಅಲ್ಲಿ ಏನಾಯಿತು ಅಂತ ಹೇಳ್ತಾರೆ. ತಥೋ ಯಶೋದಾಂ ಸ್ವಕುಲಸ್ಯ ಪುಣ್ಯ ಲಸದ್ಯಶೋದಾಂ ಹಿ ಕರಿಷ್ಯಮಾನಃ ಸಗೋಕುಲಂ ಗೋಕುಲ ಗೋಪಪುಂಜ ವಿಭೂಷಿತಂ ಪ್ರಾಭಿಷದ್ ಅಬ್ಜನೇತ್ರಃ. ಯಶೋದಾ ಮಾತೆ ತನ್ನನ್ನ ಸೇವೆ ಮಾಡುವುದರಿಂದ ಅವರ ಕುಲಕ್ಕೆ ಶ್ರೇಯಸ್ಸಾಗ್ತದೆ, ಕೀರ್ತಿ ಸಿಗ್ತದೆ. ಅದರಿಂದ ಪರಮಾತ್ಮ ಗೋಕುಲಕ್ಕೆ ಪ್ರವೇಶ ಮಾಡಿದ ಅಂತ ಮತ್ತೊಂದು ಕಾರಣ. ನಂದಗೋಕುಲಕ್ಕೆ ಪ್ರವೇಶ ಮಾಡಿದ್ದು ಯಶೋದೆಗೆ ಒಂದು ಸೇವೆಗೆ ಅನುಕೂಲ ಆಗಬೇಕು. ಕಂಸನನ್ನ ಸಂಹಾರ ಮಾಡುವುದು ಪರಮಾತ್ಮ ವೈಕುಂಠದಿಂದಲೇ ಮಾಡಬಹುದು, ಇಲ್ಲಿ ಬರಬೇಕಾಗಿಲ್ಲ. ಆದರೆ ಅಷ್ಟು ಜನ ದೇವತೆಗಳಿಗೆ ಒಂದು ಅವಕಾಶ ಸಿಗ್ತದೆ, ಅದಕ್ಕೆ ಅನುಕೂಲ ಆಗಲಿ ಅಂತ ಪರಮಾತ್ಮ ಸ್ಪೆಷಲಿ ಆ ಯಶೋಧಾಗೆ ಅನುಕೂಲ ಆಗಬೇಕು ಅಂತ ಪರಮಾತ್ಮ ಅಲ್ಲಿಗೆ ಹೋದ ಹಾಗೆ ಅಂತ. ಅದು ನಂದಗೋಕುಲ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಮಳೆಗಾಲ, ಅದರಿಂದ ಎಲ್ಲವೂ ಸಮೃದ್ಧವಾಗಿ ಇತ್ತು ಅಂತ ಹೇಳ್ತಾರೆ. ಮನೆಗಳಲ್ಲಿ ಅಲ್ಲಲ್ಲಿ ತೋರಣಗಳನ್ನ ಕಟ್ಟಿ ಎಲ್ಲರೂ ಅಲಂಕಾರ ಚೆನ್ನಾಗಿ ಮಾಡಿದ್ದರು ಹಾಗೆ ಅಂತ. ರಾತ್ರಿ ಹೊತ್ತಲ್ಲೂ ಕೂಡ ಅಲಂಕಾರ ಭರಿತವಾಗಿ ಅದು ಕಾಣಿಸ್ತಾ ಇತ್ತು ಹಾಗೆ ಅಂತ. ಇನ್ನು ಲಕ್ಷ್ಮೀದೇವಿ ಅವರು ಮಗುವಾದ್ರು, ಕೂಸಿನ ರೂಪವನ್ನು ದುರ್ಗಾದೇವಿ ಸಣ್ಣ ಮಗುವಾದ್ರು ಅಂತ ನಾವು ನೋಡಿದ್ದೀವಿ. ಯಾಕೆ ಅದು ಹಾಗೆ ಅಂದ್ರೆ, ಮುಕ್ತರಿಗೂ ಒಡೆಯನಾದ ಕೃಷ್ಣ ತಾನು ಕೃಷ್ಣ ಮಗುವಾಗಿದ್ದಾನೆ ಈಗ. ಅಂತ ಮಗುವನ್ನ ಕಂಡು ಲಕ್ಷ್ಮೀದೇವಿಗೂ ನಾಚಿಕೆ ಆಯ್ತಂತೆ. ಅದರಿಂದ ತಾನು ಕೂಡ ಆ ರಾತ್ರಿಯಲ್ಲೇ
ಒಂದು ಮಗುವಾಗಿ ನಂದಗೋಕುಲದಿಂದ ಹೊರಡೋದಕ್ಕೆ ತಯಾರಾದರಂತೆ. ನಾಚಿಕೆ ಅದರಲ್ಲಿ ಇರೋದಿಲ್ಲ, ಹೊರಟೋಗ್ತಾರೆ ನೋಡಿ. ಅದೇ ರೀತಿಯಾಗಿ ಮಗುವಾಗಿ ಅವಳು ಕೂಡ ಹೊರಟು ಹೋದ್ಲು ಹಾಗೆ ಅಂತ ಹೇಳ್ತಾರೆ. ತಾನು ಕೃಷ್ಣನ ತಂಗಿಯಾಗಿ ಅವತಾರ ಮಾಡಿದ್ದರಿಂದ ಕೃಷ್ಣನ ಆ ಅಂಗಸ್ಪರ್ಶದ ಸುಖ ತನಗೆ ಸಿಗಲಾರದು. ಅದರಿಂದ ಲಕ್ಷ್ಮೀದೇವಿ ಏನ್ ಮಾಡಿದಳು, ಕೃಷ್ಣನ ವಕ್ಷಸ್ಥಲವನ್ನೇ ಸೇರಿದಳು ಹಾಗೆ ಅಂತ ಹೇಳ್ತಾರೆ. ವಸುದೇವ ಆ ನಂದನ ಮನೆಯಲ್ಲಿ ಕೃಷ್ಣನನ್ನ ಇಟ್ಟು ಮಗುವಿನ ರೂಪದಲ್ಲಿ ಇದ್ದ ದುರ್ಗಾದೇವಿಯನ್ನ ಹಿಡ್ಕೊಂಡು ಹೋದ. ಇದರಿಂದ ಕೃಷ್ಣ ಯಾವ ಋಣವನ್ನು ಇಟ್ಕೊಳ್ಳೋದಿಲ್ಲ. ತನ್ನ ಸೇವೆ ಮಾಡಿದವರಿಗೆ ಫಲವನ್ನ ತತ್ಕಾಲದಲ್ಲೇ ಕೊಟ್ಟು ಬಿಡ್ತಾನೆ. ಯದ್ಯಪಿ ಆ ವಸುದೇವನಿಗೆ ಮೋಕ್ಷ, ಕಶ್ಯಪರ ಅವತಾರ, ಋಷಿಗಳ ಅವತಾರ, ಮೋಕ್ಷವೇ ನಿರಂತರ ಸುಖ, ಆದರೂ ತಾತ್ಕಾಲಿಕವಾಗಿ ಒಂದು ದಕ್ಷಿಣೆ ಅಂತ ಕೊಟ್ಟು ಕಳಿಸ್ತಾರೆ ನೋಡಿ. ಆ ರೀತಿಯಾಗಿ ಯಾರನ್ನು ಕೊಟ್ಟ, ಸಂಪತ್ತಿನ ಅಭಿಮಾನಿ ದುರ್ಗೆಯನ್ನೇ ಕೊಟ್ಟುಬಿಟ್ಟ ಅಂತ, ಹಿಡ್ಕೊಂಡು ಹೋಗು ಅಂತ. ಆ ಕೃಷ್ಣನನ್ನ ಯಶೋದೆಯ ಪಕ್ಕ ಮಲಗಿಸಿ ಕಂಸನಿಗೆ ಮೃತ್ಯುವಾದ ದುರ್ಗೆಯನ್ನು ಹಿಡ್ಕೊಂಡು ಆ ಕಂಸನ ಕಾರಾಗೃಹಕ್ಕೆ ಮತ್ತೆ ವಾಪಸ್ ವಸುದೇವ ಬಂದ ಹಾಗೆ ಅಂತ. ಆಗ ಎಲ್ಲರಿಗೂ ಎಚ್ಚರ ಆಗ್ತದೆ ಆ ಕಂಸನ ಭಟರಿಗೆ. ಅವರು ಹೋಗಿ ಕಂಸನಿಗೆ ಸುದ್ದಿ ಹೇಳ್ತಾರೆ. ಕಂಸನು ಅಲ್ಲಿ ಧಾವಿಸಿ ಬರ್ತಾನೆ. ಆ ದುರ್ಗೆಯನ್ನು ಅವಳು ಎಷ್ಟು ಪ್ರಾರ್ಥನೆ ಮಾಡ್ಕೋತಾಳೆ, ದೇವಕಿ ಹೆಣ್ಣು ಮಗು ನಿನಗೇನ್ ಮಾಡ್ತಾಳೆ ಹಾಗೆ ಅಂತ. ಅಷ್ಟು ಕೇಳಿದರೂ ಕೂಡ, ಪ್ರಾರ್ಥನೆ ಮಾಡಿದರೂ ಬಿಟ್ಟಿಲ್ಲ. ಸ್ವಾರ್ಥ ಪರವಾಗಿ ಅವನು ದುರ್ಗೆಯನ್ನು ಸಂಹಾರ ಮಾಡಕ್ಕೆ ಹೋಗ್ತಾನೆ, ಆ ಮಗುವನ್ನು ಸಂಹಾರ ಮಾಡಕ್ಕೆ ಹೋಗ್ತಾನೆ. ಆಗ ದುರ್ಗಾ ಅಷ್ಟಭುಜ ರೂಪದಿಂದ ಆಕಾಶಕ್ಕೆ ಹಾರಿ ನಿನ್ನನ್ನು ಕೊಲ್ಲುವವ ಬೇರೆ ಜಾಗದಲ್ಲಿ ಬೆಳೀತಾ ಇದ್ದಾನೆ ಹಾಗೆ ಅಂತ ಎಚ್ಚರವನ್ನ ನೀಡಿ ಅವನನ್ನ ದಾರಿ ತಪ್ಪಿಸಿದ್ರು. ಈ ರೀತಿಯಾಗಿ ಕಂಸನಿಗೆ ಗೊತ್ತಾಯ್ತು ವಸುದೇವ ದೇವಕಿಯರು ನಿರಪರಾಧಿಗಳು ಅಂತ. ಏನೋ ಆಕಾಶವಾಣಿ ದೇವತೆಗಳು ಕೂಡ ಸುಳ್ಳು ಹೇಳ್ತಾರೆ ಅಂತ ಆಗ್ಲೇ ನನಗೆ ಗೊತ್ತಾಯ್ತು ಅಂತಾನೆ ಅವನು. ಆಕಾಶವಾಣಿ ಮಾತು ಕೇಳಿ ಇಷ್ಟೆಲ್ಲ ಮಾಡಿದ ನಾನು. ಅದೇ ದೈತ್ಯರಿಗೆ ಅದು ಒಳ್ಳೆ ಬುದ್ಧಿ, ಯಥಾರ್ಥ ಜ್ಞಾನ ಅದು ಬರೋದೇ ಇಲ್ಲ. ಎಷ್ಟೇ ಹೇಳಿದ್ರು ಕೂಡ, ಘಟನೆ ಆದರೂ ಕೂಡ ತಪ್ಪಾಗಿಯೇ ತಿಳಿತಾರೆ ನೋಡಿ ಅವ್ರು. ಇದೆಲ್ಲ ಉದಾಹರಣೆ. ದೇವತೆಗಳು ಸುಳ್ಳು ಮಾತಾಡ್ತಾರೆ, ಆಕಾಶವಾಣಿ ಮಾತು ಕೇಳಿ ನಿಮ್ಮನ್ನ ಹೀಗೆ ಮಾಡಿದೆ ಅಂತ ತುಂಬಾ ಪ್ರಾರ್ಥನೆ ಮಾಡ್ಕೋತಾನೆ. ಅವರನ್ನ ಕಾರಾಗೃಹದಿಂದ ಬಿಡುಗಡೆ ಮಾಡಿದ. ದುರ್ಗಾದೇವಿಯು ಕೂಡ ಕೃಷ್ಣನನ್ನ ಅಗಲಿದ ದುಃಖ ವಸುದೇವ ದೇವಕಿಯರಿಗೆ ಆಗಬಾರದು ಅಂತ ತಾವು ಅದೃಶ್ಯರಾಗಿ ಒಂದು ಮಗುವಿನ ರೂಪದಲ್ಲಿ ದೇವಕಿಯ ಪಕ್ಕದಲ್ಲೇ ಇದ್ದರು ಅಂತ ಹೇಳ್ತಾರೆ. ಇಲ್ಲಿ ನಂದಗೋಕುಲದಲ್ಲಿ ದೇವರನ್ನ ಪೂಜೆ ಮಾಡುವ ಅರ್ಚಕರು ಪ್ರಾತಃ ಕಾಲ ಬಂದ ಕೂಡಲೇ ಎದ್ದು ಹೂವುಗಳನ್ನ ತಂದು ದೇವರಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಸೂರ್ಯ ಪಕ್ಷಿಗಳ ಶಬ್ದವನ್ನು ಕೇಳಿ ಕೃಷ್ಣ ಅವತಾರ ಮಾಡಿದ್ದಾನೆ ಅಂತ ತಿಳ್ಕೊಂಡು ಕೃಷ್ಣನ ಪೂಜೆಗಾಗಿ ಆ ಹೂವುಗಳನ್ನೆಲ್ಲ ಹಿಡ್ಕೊಂಡು ಬಂದರು, ತಾವರೆ ಹೂವುಗಳನ್ನೆಲ್ಲ ಹಿಡ್ಕೊಂಡು ಬಂದರು ಅಂತ ಹೇಳ್ತಾರೆ. ಅಂದ್ರೆ ಒಟ್ಟು ಸೂರ್ಯೋದಯ ಆಯಿತು ಅಂತ ಅಷ್ಟೇ ವಿಚಾರ. ಅದನ್ನ ಕಾವ್ಯದ ಶೈಲಿ ಇದು, ಆ ರೀತಿಯಾಗಿ ಗುರುಗಳು ಹೇಳ್ತಾರೆ ಅಂತ. ಸೂರ್ಯ ಉದಯಿಸಿದಾಗ ಆಕಾಶ ಪ್ರಕಾಶವಾಗಿ ಇತ್ತು. ಅದು ಹೇಗಿತ್ತು ಹಾಗೆಂದ್ರೆ, ಮೇರು ಪರ್ವತದಲ್ಲಿ ದೇವತೆಗಳು ಕೃಷ್ಣನ ಪೂಜೆ ಮಾಡುವಂತೆ ಇತ್ತು. ಆ ಸಮುದ್ರದಲ್ಲಿ ಇದ್ದ ಹೂವುಗಳನ್ನ ತಂದು ಸಮರ್ಪಣೆ ಮಾಡ್ತಾರೆ. ಅಲ್ಲಿ ಮೇರು ಪರ್ವತದಲ್ಲಿ ಬ್ರಹ್ಮದೇವರ ಒಂದು ಮನೆ ಇದೆ. ಅಲ್ಲಿ ಪರಮಾತ್ಮನ ಸನ್ನಿಧಾನ ಇರುತ್ತದೆ. ಅಲ್ಲಿ ದೇವತೆಗಳು ಪೂಜೆ ಮಾಡುವುದು. ಅದೇ ಕೃಷ್ಣನೇ ಇಲ್ಲೂ ಇದ್ದಾನೆ ಅಂತ ಇಲ್ಲಿಗೆ ಬಂದು ದೇವತೆಗಳು ಪೂಜೆಯನ್ನು ಮಾಡಿದ್ರು ಅಂತ ಹೇಳ್ತಾರೆ. ಕೃಷ್ಣ ಅವತಾರ ಆದ ಕೂಡಲೇ, ಸೂರ್ಯ ಬಂದ ಕೂಡಲೇ ತಾವರೆಗಳು ಹರಳುತ್ತವೆ. ಅದೇ ತರ ಕೃಷ್ಣ ಅವತಾರ ಆದ ಕೂಡಲೇ ದೇವತೆಗಳು ಮುಖ ಎನ್ನುವ ತಾವರೆ ಹರಳಿದವು ಅಂತ ಹೇಳ್ತಾರೆ. ಅಂದ್ರೆ ದೇವತೆಗಳಿಗೆ ಸಂತೋಷ ಆಯ್ತು. ಕಂಸನಿಂದ ಅಷ್ಟು ವರ್ಷಗಳು ಪೀಡಿತರಾಗಿದ್ರು, ಕೃಷ್ಣ ಅವತಾರ ಆದದ್ದು ಅವರಿಗೆ ಭಾರಿ ಸಂತೋಷ ಆಯಿತು ಅಂತ. ಪಕ್ಷಿಗಳೆಲ್ಲ ಕೂಗಿದವು. ಅದು ಹೇಗಿತ್ತು ಅಂದ್ರೆ, ಕೃಷ್ಣ ಅವತಾರ ಮಾಡಿದ್ದನ್ನ ಸ್ತೋತ್ರ ಮಾಡುವಂತೆ ಇತ್ತು. ಪಕ್ಷಿಗಳು ಕೂಗು ಅಂದ್ರೆ
ಅದು ಕೃಷ್ಣ ಸ್ತುತಿ ಹಾಗೆ ಅಂತ ಹೇಳ್ತಾರೆ. ಸೂರ್ಯ ಬಂದ ಕೂಡಲೇ ಹಂಸ ಪಕ್ಷಿಗಳು, ಸ್ತ್ರೀ ಪಕ್ಷಿಗಳು ಸಂಚಾರ ಮಾಡಕ್ಕೆ ಶುರು ಮಾಡುತ್ತದಂತೆ. ಅದೇ ರೀತಿಯಾಗಿ ಕೃಷ್ಣ ಅವತಾರ ಮಾಡಿದ ಕೂಡಲೇ ಗೋಪಿಕಾ ಸ್ತ್ರೀಯರು ಅವರು ಸಂಚಾರ ಮಾಡಿದ್ರು. ಅಂದ್ರೆ ಏನರ್ಥ? ಕೃಷ್ಣನನ್ನ ನೋಡೋದಕ್ಕೆ ಅವರೆಲ್ಲರೂ ಕೂಡ ಧಾವಿಸಿ ಬಂದ್ರು ಹಾಗೆ ಅಂತ. ಕೃಷ್ಣ ಅವತಾರ ಮಾಡಿದ್ದು ಕೃಷ್ಣ ಅಂತ ಗೊತ್ತಿಲ್ಲ, ಅವರ ಊರಿನ ರಾಜ ನಂದಗೋಪ ಯಶೋಧ ಅಂದ್ರೆ ಆ ದೇಶದ ಪ್ರಾಂತ್ಯದ ರಾಜನ ಮಕ್ಕಳು ಆಗಿದ್ದಾರೆ ಅಂತ ನೋಡೋದಕ್ಕೆ ಎಲ್ಲರೂ ಬಂದರು ಹಾಗೆ. ಗೋಪಿಯರು ಕೃಷ್ಣ ಮಗುವಾಗಿರುವಾಗಲೇ ಕೃಷ್ಣನನ್ನ ತನ್ನ ವಶ ಮಾಡ್ಕೋಬೇಕು ಅಂತ ಅನೇಕ ಆಭರಣಗಳು ಎಲ್ಲವನ್ನು ಧರಿಸಿ ಅಲಂಕಾರ ಮಾಡಿಕೊಂಡು ಬಂದರು ಹಾಗೆ ಅಂತ ಹೇಳ್ತಾರೆ. ನಂದಗೋಪನು ಕೂಡ ಮಗು ಹುಟ್ಟಿದ ಕೂಡಲೇ ಅದು ಜಾತಕರ್ಮ ಆಗಿರಬಾರದು. ಜಾತಕರ್ಮಕ್ಕೆ ಪೂರ್ವದಲ್ಲಿ ಸ್ನಾನವನ್ನ ಮಾಡಿ ದಾನ ಮಾಡಬೇಕು ಅಂತ ಇದೆ. ನಂದಗೋಪನು ಆ ರೀತಿಯಾಗಿ ಮಾಡಿ ಬ್ರಾಹ್ಮಣರಿಗೆ ಆಭರಣಗಳಿಂದ ಅಲಂಕೃತವಾದ ಗೋವುಗಳನ್ನ ದಾನವಾಗಿ ಮಾಡಿದ ಅಂತ ಹೇಳ್ತಾರೆ. ಕೃಷ್ಣ ಅರ್ಪಣ ಮಾಡಿದ ಅಂತ. ನಂದಗೋಪನಿಗೆ ಭಾರಿ ಸಂತೋಷ ಆಯಿತು. ಬ್ರಾಹ್ಮಣರಿಗೆ, ಋಷಿಗಳಿಗೆ, ದೇವತೆಗಳಿಗೆ, ಪಿತೃಗಳಿಗೆ ಎಲ್ಲರಿಗೂ ಕೂಡ ಅನೇಕ ದಾನಗಳನ್ನು ಕೊಟ್ಟ ಅಂತ ಹೇಳ್ತಾರೆ. ಯಾಕೆ ಹಾಗೆಂದ್ರೆ ಜಗದ್ಗುರುವಾದ ಕೃಷ್ಣನಿಗೆ ತಂದೆಯಾಗಿದ್ದಾನೆ ಅಂತ ಬ್ರಾಹ್ಮಣರು ಏನ್ ಮಾಡ್ತಾರಂತೆ? ಆಡ್ಕೊಳ್ತಾರಂತೆ. ಆ ರೀತಿಯಾಗಿ ಆಡ್ಕೋಬಾರದು ಅಂತ ಹೇಗೆ ದುಡ್ಡು ಕೊಟ್ಟು ತಮ್ಮ ವಶದಲ್ಲಿ ಇಟ್ಕೋತಾರಲ್ವಾ, ಅದೇ ರೀತಿಯಾಗಿ ಬ್ರಾಹ್ಮಣರಿಗೆಲ್ಲ ದುಡ್ಡು ಕೊಟ್ಟು ತನ್ನ ವಶದಲ್ಲಿ ನಂದ ಇಟ್ಟುಕೊಂಡ ಅಂತ ಹೇಳ್ತಾರೆ. ಇಲ್ಲದಿದ್ರೆ ಜಗದ್ಗುರುವಾದ ಕೃಷ್ಣನಿಗೆ ತಂದೆಯಾಗ್ಲಿಕ್ಕೆ ಎಲ್ಲಾರು ಸಾಧ್ಯ ಉಂಟೆ? ಈ ಬ್ರಾಹ್ಮಣರು ಹಂಗೆ ಹೇಳಿಬಿಡ್ತಾರೆ. ಅದರಿಂದ ಬ್ರಾಹ್ಮಣರೆಲ್ಲ ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ನಂದ ಈ ರೀತಿಯಾಗಿ ಮಾಡಿದ ಹಾಗೆ ಅಂತ ಕೊಟ್ನೋ ಏನೋ, ಆ ಉದ್ದೇಶದಿಂದ ಕೊಟ್ನೋ ಏನೋ ಅಂತ ಅನಿಸ್ತಾ ಇದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಮನೆಗಳೆಲ್ಲ ಪ್ರಕಾಶಮಾನವಾಗಿ ನಾನಾ ವಿಧವಾದ ಬಳ್ಳಿಗಳಿಂದ ತುಂಬಿ ಇತ್ತಂತೆ. ಯಾಕೆ ಹಾಗೆಂದ್ರೆ ಕೃಷ್ಣ ಇನ್ನು ಮುಂದೆ ಅಂಬೆಕಾಲ್ ಹಾಕಿ ಎಲ್ಲರ ಮನೆಗೂ ಪ್ರವೇಶ ಮಾಡ್ತಾನೆ. ಅದರಿಂದ ಮನೆಯನ್ನ ಅಲಂಕಾರ ಮಾಡಿ ಇಟ್ಕೋಬೇಕು ಅಂತ ಅವುಗಳೆಲ್ಲ ಚೆನ್ನಾಗಿ ಬೆಳೆದವು ಅಂತ ಹೇಳ್ತಾರೆ. ಕೃಷ್ಣಾವತಾರದಲ್ಲಿ ಮನೆಗಳು ಆ ರೀತಿಯಾಗಿ ರಮ್ಯವಾಗಿ ಇತ್ತು ಅಂತ ಅದರ ಅಭಿಪ್ರಾಯ. ಕೃಷ್ಣ ಅವತಾರ ಆದ ಕೂಡಲೇ ಆಕಳಿಗೆ, ಕರುಗಳಿಗೆ ಎಲ್ಲದಕ್ಕೂ ಕೂಡ ಎಣ್ಣೆ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಹೇಳ್ತಾರೆ. ಇನ್ನು ಹಾಲು, ಮೊಸರು, ಬೆಣ್ಣೆ ಇದೆಲ್ಲವನ್ನು ಒಬ್ಬರ ಮೇಲೆ ಒಬ್ಬರು ಎರಚಿಕೊಂಡ್ರಂತೆ. ಈ ಹೋಳಿ ಹಬ್ಬದಲ್ಲೇ ಎರಚ್ಕೋತಾರೆ ನೋಡಿ, ಆ ರೀತಿಯಾಗಿ ಹಾಲು ಮೊಸರನ್ನೇ ಅವರು ಇಟ್ಕೊಂಡು ಕ್ರೀಡಿಸಿದರು ಅಂತ ಹೇಳ್ತಾರೆ. ಕೃಷ್ಣ ಅವನ ಅನುಗ್ರಹ, ಸಜ್ಜನರ ಮೇಲೆ ಅನುಗ್ರಹ ಮಾಡ್ತಾನೆ. ಅದು ಹೇಗೆ ತುಂಬ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಸೂರ್ಯ
ಅವನು ಮೇಲಕ್ಕೆ ಉದಯಿಸ್ತಾ ಇದ್ದಾನೆ. ಅಂದರೆ ಬಿಸಿಲು ತಾಪ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಆದರೂ ಕೂಡ ತನ್ನ ಮಡದಿ ಛಾಯಾದೇವಿಯನ್ನ ಆಶ್ರಯಿಸಿದ್ದ ಜನರಿಗೆ ಬಿಸಿಲಿನ ತಾಪ ಇರೋದಿಲ್ಲ. ಹೌದು ತಾನೆ, ನೆರಳಲ್ಲಿ ಇರುವವರಿಗೆ ಆ ಬಿಸಿಲಿನ ತಾಪ ಇರೋದಿಲ್ಲ. ಹೇಗೋ ಅದೇ ರೀತಿಯಾಗಿ ತನ್ನ ಮಡದಿಗೆ ಪಾತ್ರರಾದವರು ಇವರೆಲ್ಲ. ಯಾಕೆ? ನಂದಗೋಕುಲದಲ್ಲಿ ಇರುವ ಜನರು ಅಂದ್ರೆ ದುರ್ಗೆಯ ವಿಶೇಷ ಸನ್ನಿಧಾನ ಅಲ್ಲಿ ಇದೆ. ದುರ್ಗಾದೇವಿ ಅವತಾರ ಮಾಡಿದ್ದು ತಾನೇ ಅಲ್ಲಿ. ಅದರಿಂದ ತನ್ನ ಮಡದಿಯ ಜನರು ಇವರೆಲ್ಲ ಹಾಗೆಂಬ ದೃಷ್ಟಿಯಿಂದ ಅವರಿಗೆ ಆನಂದವನ್ನ ಪರಮಾತ್ಮ ಕೊಡ್ತಾ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದ. ಇನ್ನು ಕೃಷ್ಣ ಅಲ್ಲಿ ಗೋಕುಲದಲ್ಲಿ ಯಾಕೆ ಇರಬೇಕು ಅಂದ್ರೆ, ಭೂಮಾತೆ ಅವರು ಗೋರೂಪವನ್ನು ತಾಳ್ಕೊಂಡು ತಾನೇ ಬಂದದ್ದು ಪ್ರಾರ್ಥನೆ ಮಾಡುವಾಗ. ಅದರಿಂದ ಗೋವುಗಳನ್ನು ನಾನು ವಿಶೇಷವಾಗಿ ರಕ್ಷಣೆ ಮಾಡ್ತೇನೆ ಅಂತ ಸೂಚನೆ ಮಾಡುವುದಕ್ಕಾಗಿ ಪರಮಾತ್ಮ ಅಲ್ಲಿ ಗೋಕುಲದಲ್ಲಿ ಬಂದು ಅವತಾರ ಮಾಡಿದ ಅಂತ ಹೇಳ್ತಾರೆ. ಅಲ್ಲಿ ವಾಸ ಮಾಡ್ತಾ ಇದ್ದ ಹಾಗೆ ಅಂತ. ಅದರಿಂದ ಏನಾಯ್ತು? ಗೋವಿನ ರಕ್ಷಣೆ ಆಯ್ತು. ಗೋವಿನ ರಕ್ಷಣೆ ಆದರೆ ಏನಾಗ್ತದೆ? ಭೂಮಿಯ ರಕ್ಷಣೆಯೂ ಕೂಡ ಹಾಗೆ ಆಗ್ತದೆ ಅಂತ ತಿಳಿಸಿಕೊಡುವುದಕ್ಕಾಗಿ ಪರಮಾತ್ಮ ಮಾಡಿದ. ತದನಂತರ ಜಾತಕರ್ಮ ಅಂತ ಒಂದು ಷೋಡಶ ಸಂಸ್ಕಾರ, ಅದರಲ್ಲಿ ಒಂದು ಷೋಡಶ ಸಂಸ್ಕಾರದಲ್ಲಿ ಅದು ಒಂದು, ಅದನ್ನ ಮಾಡಿ ನಂದಗೋಪ ಅದನ್ನೆಲ್ಲ ಮಾಡಿ ಬ್ರಾಹ್ಮಣರು ಮಂತ್ರ ಇತ್ಯಾದಿಗಳನ್ನೆಲ್ಲ ಹೇಳಿದರು ಹಾಗೆ ಅಂತ. ತದನಂತರ ಯಶೋಧಾ ಮಾತೆ ಕೃಷ್ಣನ ಮುಖವನ್ನೇ ನೋಡ್ತಾ ಹಾಲನ್ನ ಕುಡಿಸ್ತಾ ಇದ್ದಾಳೆ. ಕೃಷ್ಣ ಪೂರ್ತಿ ಎದೆ ಹಾಲನ್ನ ಪಾನ ಮಾಡಿದಂತೆ. ಯಾಕೆ ಹಾಗೆಂದ್ರೆ ಅದು ವ್ಯರ್ಥ ಆಗಿಬಿಡಬಾರ್ದು, ಹಾಲು ವೇಸ್ಟ್ ಆಗಬಾರದು ಅಂತ ಪೂರ್ತಿ ಹಾಲನ್ನು ಪಾನ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಇನ್ನೊಂದು ಕಾರಣವನ್ನು ಕೂಡ ಹೇಳ್ತಾರೆ. ಕೃಷ್ಣನಿಗೆ ಅಷ್ಟರ ತನಕ ಯಾರು ಹಾಲು ಕುಡಿಸಿದವರು ಅಂತ ಯಾರಿಲ್ಲ. ಅದೊಂದು ತಾಯಿಯ ಹಾಲು ಅಂದ್ರೆ ಅವನಿಗೆ ಅಪರೂಪವಾದದ್ದು. ಯಾಕೆ? ತಂದೆ ತಾಯಿಯೇ ಇಲ್ಲ ಅವನಿಗೆ. ಅದರಿಂದ ಹೊಸದಾಗಿ ಹಾಲು ಸಿಕ್ತು ಅಂತ ಹೇಳಿ ಎಲ್ಲವನ್ನು ಪಾನ ಮಾಡಿದ ಹಾಗೆ ಅಂತನೂ ಹೇಳ್ತಾ ಇದ್ದ. ಇನ್ನೊಂದು ಕಾರಣ ಹೇಳ್ತಾರೆ. ಯಾಕೆ ಪೂರ್ತಿ ಹಾಲು ಕುಡ್ದ ಹಾಗೆಂದ್ರೆ ಆ ಎದೆ ಖಾಲಿ ಆಗ್ಬೇಕು. ಎದೆ ಖಾಲಿ ಆದರೆ ಅಲ್ಲಿ ಪುಣ್ಯವನ್ನ ತುಂಬಿಸ್ಲಿಕ್ಕೆ ಆಗ್ತದೆ. ಹಾಲು ಇದ್ ಬಿಟ್ರೆ ಪುಣ್ಯ ತುಂಬಿಸಕ್ಕಾಗಲ್ಲ, ಜಾಗ ಬೇಕಲ್ಲ. ಅದರಿಂದ ಹಾಲನ್ನೆಲ್ಲ ಪರಮಾತ್ಮ ಖರ್ಚು ಮಾಡಿ ಯಶೋದೆಯ ಹೃದಯದಲ್ಲಿ ಪುಣ್ಯವನ್ನು ತುಂಬಿಸಿದ ಹಾಗೆ ಅಂತ. ಅದರಿಂದ ನಿತ್ಯ ತೃಪ್ತನಾದ ಪರಮಾತ್ಮನಿಗೆ ಹಾಲಿನ ಅಪೇಕ್ಷೆ ಎಲ್ಲಿ ಇರುತ್ತದೆ? ಆದ್ರೂ ಮತ್ತೆ ಯಾಕೆ ಮಾಡಿದ ಹಾಗೆಂದ್ರೆ ಪುಣ್ಯವನ್ನು ಕೊಡುವುದಕ್ಕಾಗಿ ಅಂತ ಹೇಳ್ತಾರೆ. ಪರಮಾತ್ಮ ಹಾಲು ಕುಡಿಯುವಾಗ ಯಶೋದೆಯ ಮುಖವನ್ನೇ ನೋಡಿ ಅನುಗ್ರಹ ಮಾಡುತ್ತಾ, ನಿನಗೆ ನಾನು ಮೋಕ್ಷವನ್ನೇ ಕೊಡ್ತೇನೆ ಅಂತ ಅನುಗ್ರಹ ಮಾಡಿದಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪರಿಪೂರ್ಣನಾದವ. ಆದರೂ ಯಶೋದೆಯ ಹಾಲು ಕೃಷ್ಣನಿಗೆ ಬೇಕಾಗಿಲ್ಲ. ಆದರೂ ಆ ಯಶೋದೆಯ ಮನೆಯಲ್ಲಿ ಏನ್ ಬೇಕಾಗಿದೆ? ಹಾಲು ಬೇಕಾಗಿದೆ. ಹೌದು ತಾನೆ? ಆ ಆಕಳು ಮುಖಾಂತರ ಹಾಲು ಬರಬೇಕು ಅಂದ್ರೆ ಕೃಷ್ಣನಿಗೆ ಹಾಲು ಕೊಡ್ಬೇಕು. ಅದಕ್ಕೆ ಮನೆಯಲ್ಲಿ ಪಂಚಾಮೃತ ಅಭಿಷೇಕ ಇತ್ಯಾದಿಗಳು ಮಾಡಿದರೆ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ. ನಾವು ದೇವರಿಗೆ ಹೇಗೆ ಉಪಚಾರ ಮಾಡ್ತೇವೋ ಅದೇ ರೀತಿಯಾಗಿ ಸಮೃದ್ಧಿನ ಸಂಪತ್ತು ಸಮೃದ್ಧಿ ನಮಗೆ ಸಿಗ್ತದೆ ಹಾಗೆ ಅಂತ. ಅದರಿಂದ ಪರಮಾತ್ಮ ಕೃಷ್ಣ ಯಶೋದೆಯ ಹಾಲನ್ನ ಕುಡ್ದ ಹಾಗೆ ಅಂತ. ತನಗಾಗಿ ಅಲ್ಲ, ಯಶೋದೆಯ ಮನೆಯಲ್ಲಿ ಹಾಲು ಮೊಸರು ಎಲ್ಲ ಚೆನ್ನಾಗಿ ಸಮೃದ್ಧಿ ಆಗಬೇಕು ಹಾಗೆ ಎಂಬ ದೃಷ್ಟಿಯಿಂದ ಅಂತ ಹೇಳ್ತಾರೆ. ತದನಂತರ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಅಲ್ಲಿ ದುರ್ಗಾದೇವಿ ಹೇಳಿದ ಮೇಲೆ ಕಂಸ ಮೀಟಿಂಗ್ ಮಾಡ್ತಾನೆ. ಏನ್ ಮಾಡಬೇಕು? ದುರ್ಗಾದೇವಿ ಹೇಳಿದ್ದಾಳೆ, ತನ್ನನ್ನು ಕೊಲ್ಲುವವ ಬೇರೆ ಕಡೆ ಬೆಳೀತಾ ಇದ್ದಾನೆ ಹಾಗೆ ಅಂತ. ಅದರಿಂದ ಅವನ ಮಂತ್ರಿಗಳೆಲ್ಲ ಹೇಳಿದರಂತೆ, ಯಾರು ಸಣ್ಣ ಮಕ್ಕಳು ಅಂತ ಯಾರಿದ್ದಾರೆ ಅವ್ರನ್ನೆಲ್ಲ ಸಂಹಾರ ಮಾಡೋಣ ಹಾಗೆ ಅಂತ. ಆಯ್ತು ಅಂತ ಮೊದಲು ಹೊರಟವಳೆ ಪೂತನ. ಯಾವ ಮಕ್ಕಳು ಸಂಹಾರ ಮಾಡಬೇಕು ಅಂತ ಇತ್ತೋ, ಆಯುಷ್ಯ ಮುಗಿದಿತ್ತೋ, ಅನೇಕ ಮಕ್ಕಳನ್ನ ಸಂಹಾರ ಮಾಡಿದ್ರು. ಹಾಲನ್ನ ಕುಡಿಸೋದು, ಸಂಹಾರ ಮಾಡೋದು. ಆಗ ಆ ಕಾಲದಲ್ಲಿ ವಾಟ್ಸ್ಆಪ್ ನ್ಯೂಸ್ ಅಂತ ಯಾವುದು ಇದ್ದಿಲ್ಲ.
ಅದರಿಂದ ಒಬ್ಬರ ಮನೆಯಲ್ಲಿ ಆದ ವಿಚಾರ ಇನ್ನೊಬ್ಬರಿಗೆ ಗೊತ್ತೇ ಆಗ್ಲಿಲ್ಲ. ಅದರಿಂದ ಅನೇಕ ಶಿಶುಗಳು ಸಂಹಾರ ಆದರೂ ಆ ಸಂದರ್ಭದಲ್ಲಿ ಅವಳು ಹುಡ್ಕೊಂಡು ಕೃಷ್ಣನ ಹತ್ರನು ಬಂದಳು. ಕೃಷ್ಣನನ್ನು ಕೂಡ ಸಂಹಾರ ಮಾಡಬೇಕು ಹಾಗೆ ಅಂತ ಸುಂದರ ರೂಪವನ್ನ ತೆಗೆದುಕೊಂಡು ಬರ್ತಾಳೆ. ಯಶೋಧ ಮಾತೆಯು ಕೂಡ ಅರ್ಧ ನಿದ್ರೆಯಲ್ಲಿ ಇದ್ರು. ಯಾರೋ ದೇವತಾ ಸ್ತ್ರೀ ಕೃಷ್ಣನ್ ನೋಡ್ಬೇಕು ಅಂತ ಬಂದಿದ್ದಾರೆ ಅಂತ ಮಗುವನ್ನು ಎತ್ತಿಕೋ ಅಂತ ಹೇಳಿ ಕೊಡ್ತಾರೆ. ಆ ಪೂತನ ಹೇಗಿದ್ರು ಅಂದ್ರೆ ಸುಂದರ ರೂಪ, ಊರ್ವಶಿಯಂತೆ ಇದ್ರು ಅಂತ ಹೇಳ್ತಾರೆ. ಮುಂದೆ ಅದಕ್ಕೊಂದು ಔಚಿತ್ಯ ಇದೆ ಅಂತ ಗುರುಗಳು ಈಗಲೇ ಸೂಚನೆ ಮಾಡ್ತಾ ಇದ್ದಾರೆ. ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಎದೆಯಲ್ಲಿ ವಿಷವನ್ನ ಅಪ್ಪಿಕೊಂಡು ಬಂದಿರ್ತಾಳೆ ಅವಳು. ಕೃಷ್ಣ ಆ ಹಾಲು ಕುಡಿಯುವ ನೆಪದಲ್ಲಿ ಅವಳ ಪ್ರಾಣವನ್ನೇ ಹೀರಿದ ಹಾಗೆ ಅಂತ ಹೇಳ್ತಾರೆ. ಯಾಕೆ ಕೃಷ್ಣನಿಗೆ ಏನು ಆಗಿಲ್ಲವಾ ಹಾಗೆ ಅಂದ್ರೆ ಲಕ್ಷ್ಮೀದೇವಿಯ ಅಧರಾಮೃತವನ್ನ ಪಾನ ಮಾಡಿದ ತುಟಿ ಅದು, ಅದರಿಂದ ಅದು ಗಟ್ಟಿಯಾಗಿತ್ತು. ಪೂತನೆಯ ವಿಷ ಏನು ಮಾಡಿಲ್ಲ ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪ್ರಾಣವನ್ನ ಏರಿ ಪೂತನ ಸತ್ತಲು ಹಾಗೆ ಅಂತ. ಪೂತನೆಯನ್ನು ಯಾಕೆ ಸಂಹಾರ ಮಾಡಬೇಕಾಗಿತ್ತು? ಪೂತನಿ ಯಾರು ಹಾಗೆಂದ್ರೆ ಕಂಸನಿಗೂ ಪೂತನಿಗೂ ಏನ್ ಸಂಬಂಧ ಹಾಗೆಂದ್ರೆ ಕಂಸನ ಸಾಕು ತಾಯಿ ಅವಳು, ಕಂಸನನ್ನ ಬೆಳೆಸಿದವಳು ಪೂತನ ಹಾಗೆ ಅಂತ. ಇನ್ನೇನು ಕೆಲವು ವರ್ಷಗಳಲ್ಲಿ ಕಂಸ ಸಾಯ್ಲಿಕ್ಕಿದ್ದಾನೆ. ಸತ್ತ ಮೇಲೆ ಅವನು ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋದ ಮೇಲೆ ಇಲ್ಲಿ ಸಾಕು ತಾಯಿ ಭೂಮಿಯಲ್ಲಿ ಏನ್ ಮಾಡಬೇಕಾಗಿದೆ? ಅವಳ ಅಪೇಕ್ಷೆ ಇಲ್ಲ ಅಂತ ಮೊದಲೇ ಅವಳ ತಾಯಿಯನ್ನ ಸಂಹಾರ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ತಾಯಿಯಂದಿರಬೇಕು. ನರಕಕ್ಕೆ ಹೋದ ಮೇಲೆ ಮತ್ತೆ ಬರೋದಿಲ್ಲ ಅವನು. ಅದರಿಂದ ತಾಯಿಯಂದಿರಿಗೆ ಇಲ್ಲಿ ಏನ್ ಕೆಲಸ ಅಂತ ಹೇಳಿ ಪೂತನೆಯನ್ನ ಸಂಹಾರ ಮಾಡಿದ ಅಂತ ಹೇಳ್ತಾರೆ. ಅದರಂತೆ ಇದೆ ಅಂತ ಹೇಳ್ತಾರೆ. ಹೇಗೆ ಮಾಟ ಮಂತ್ರ ಮಾಡ್ತಾರಲ್ಲ, ಅಭಿಚಾರಿಕ ಕೃತ್ಯ, ಅದು ಯಾರನ್ನ ಬಾಧಿಸ್ತದೆ? ಯಾರು ಮಾಡ್ತಾರೋ ಅವರನ್ನೇ ಬಾಧಿಸ್ತದಂತೆ. ಅದೇ ರೀತಿಯಾಗಿ ಪೂತನೆ ಕೊಟ್ಟ ವಿಷ ಅದು ಅವಳನ್ನೇ ಬಾಧಿಸ್ತು. ಇದೇನು ಆಶ್ಚರ್ಯ ಇಲ್ಲ ಅಂತ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಅದರಿಂದ ಅವಳೇ ಸತ್ತಲು, ಕೃಷ್ಣ ಸತ್ತಿಲ್ಲ ಹಾಗೆ. ಪೂತನಿ ಬೀಳ್ಬೇಕಾಗಿತ್ತು ಯಾಕೆ ಹಾಗೆ ಅಂದ್ರೆ ಅಂತ ವಿಷಭರಿತವಾದ ಹಾಲನ್ನು ಕುಡಿದ ಮೇಲೂ ಕೂಡ ಕೃಷ್ಣ ಏನು ಬದುಕಿದ್ದಾನಲ್ಲ ಅಂತ ಇವಳು ಕೆಳಗೆ ಬಿದ್ದಲಂತೆ. ಅದನ್ನ ನೋಡಿ ಸಹನೆ ಮಾಡ್ಲಿಕ್ಕೆ ಆಗಿಲ್ಲ ಅವನಿಗೆ. ಅರೆ ಎಂಥ ವಿಷ ಇದು, ಇದನ್ನು ಕುಡಿದ ಮೇಲೂ ಕೂಡ ಇವನು ಹಿಂಗೆ ಬದುಕಿದ್ದಾನಲ್ಲ ಅಂತ ಇವಳು ಕೆಳಗೆ ಬಿದ್ಲು ಹಾಗೆ ಅಂತ ಹೇಳ್ತಾರೆ. ಬಿಡುವಾಗ ಅವಳ ಒಂದೊಂದು ಅವಯವೂ ಕೂಡ, ಕೈ ಕಾಲು ಎಲ್ಲವೂ ಕೂಡ ದೊಡ್ಡ ದೊಡ್ಡ ಪರ್ವತದಂತೆ ಇತ್ತಂತೆ. ಅವಳ ಹೊಟ್ಟೆ ಎಲ್ಲ ದೊಡ್ಡ ಸರೋವರದಂತೆ ಇತ್ತು ಅಂತ, ನೋಡೋದಕ್ಕೆ ಭಯಂಕರ ಇತ್ತು. ಅವಳು ಯಾರು ಹಾಗೆ ಅಂದ್ರೆ ಅವಳು ತಾಟಕೇನೆ. ರಾಮಾಯಣ ಕಾಲದಲ್ಲಿ ಯಾರು ವಿಶ್ವಾಮಿತ್ರರ ಪ್ರೇರಣೆಯಂತೆ ರಾಮದೇವರು ತಾಟಕಿಯನ್ನು ಸಂಹಾರ ಮಾಡಿದರಲ್ಲವಾ, ಆ ತಾಟಕಿಯೇ ಈಗ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ, ಆಗ ರಾಮನನ್ನ ಪೀಡಿಸಬೇಕು ಅಂತ ಬಂದಳು. ಈಗ ಕೃಷ್ಣನನ್ನ ಪೀಡಿಸಬೇಕು ಅಂತ ಪೂತನಾ ರೂಪದಿಂದ ಬಂದಿದ್ದಾಳೆ ಅಂತ ನಾನು ಭಾವಿಸ್ತೇನೆ ಅಂತ ಗುರುಗಳು ಹೇಳ್ತಾರೆ. ಇನ್ನು ಭಾಗವತ ಹೇಳುವಾಗ ಶುಕಾಚಾರ್ಯರು ಹೇಳ್ತಾರೆ, ಆ ಪೂತನ ಸತ್ತ ಮೇಲೆ ಅವಳ ಜೀವ ಸ್ವರ್ಗಕ್ಕೆ ಹೋಯಿತು ಹಾಗೆ ಅಂತ. ಇದು ಆಶ್ಚರ್ಯ ಅನಿಸ್ತದೆ. ಗುರುಗಳು ಆ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಲ್ಲ, ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಬಂದವಳು ದೇಹ ಬಿಟ್ಟ ಮೇಲೆ ಸ್ವರ್ಗಕ್ಕೆ ಹೆಂಗ ಹೋಗ್ಲಿಕ್ಕಾಯ್ತು ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಆ ಪೂತನೆಯಲ್ಲಿ ಇಬ್ಬರು ಜೀವರು ಇದ್ದಾರೆ ಅಂತ. ಜೀವದ್ವಯ ಸಮಾವೇಶ ಅಂತ ಕರೀತಾರೆ. ಒಬ್ಳು ತಾಟಕೆ, ಅವಳು ನರಕಕ್ಕೆ ಹೋಗ್ತಾಳೆ. ಮತ್ತೊಬ್ಳು ಊರ್ವಶಿ, ಕುಬೇರನ ಶಾಪದಿಂದ ಅವಳು ಆ ತಾಟಕಿಯಲ್ಲಿ ಸೇರ್ಕೊಂಡಿದ್ದಳು. ಆ ಊರ್ವಶಿಗೆ ಸ್ವರ್ಗಲೋಕ ಸಿಕ್ತು ಹಾಗೆ ಅಂತ ನೋಡಿ. ಇದು ಭಾಗವತವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ
ಈ ಹಿನ್ನೆಲೆಯಲ್ಲಿ ಏನೋ ದ್ವೇಷ ಮಾಡಿದವರು ಕೂಡ ಸ್ವರ್ಗಕ್ಕೆ ಹೋಗ್ತಾರೋ ಏನೋ. ದ್ವೇಷ ಅಂದ್ರೆ ಬರೀ ದ್ವೇಷ ಇಲ್ಲ, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಹೊರಟವರು, ಮತ್ತೆ ಯಾಕೆ ಭಕ್ತಿ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತದೆ. ದ್ವೇಷ ಮಾಡಿದ್ರೂ ಸ್ವರ್ಗ ಅಂತ ಆದ ಮೇಲೆ ನಾವು ದ್ವೇಷ ಮಾಡಿದ್ರು ನಡೀತದಲ್ಲ, ಯಾಕೆ ಏಕಾದಶಿಯಾದಿಗಳನ್ನೆಲ್ಲ ಮಾಡಬೇಕು ಹಾಗೆಂದೆಲ್ಲ ಒಂದು ಪ್ರಶ್ನೆ ಬರುತ್ತದೆ. ಆ ಪ್ರಶ್ನೆಗೆ ಅವಕಾಶ ಇಲ್ಲ ಅಂತ ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ವಿಚಾರವನ್ನ ನಾವು ಒಪ್ಪಬೇಕು. ಜೀವದ್ವಯ ಸಮಾವೇಶ ಆಗಿದೆ, ಅಲ್ಲಿ ದುಷ್ಟರು ದುಷ್ಟ ಚಿಂತನೆ ಮಾಡ್ತಾ ಇದ್ದಾರೆ, ಆದರೆ ಸಜ್ಜನರು ಒಳ್ಳೆ ಚಿಂತನೆ ಮಾಡ್ತಾರೆ, ವ್ರತಾಚರಣೆಯನ್ನ ಮಾಡಿ ಅವರಿಗೆ ಉತ್ತಮ ಗತಿಯನ್ನ ಹೊಂದುತ್ತಾರೆ ಹಾಗೆ ಅಂತ. ಮೋಕ್ಷ ಕೊಡುವ ಸಾಮರ್ಥ್ಯ ಇರುವ ಕೃಷ್ಣ ಪೂತನ ರೂಪದಲ್ಲಿ ದ್ವೇಷನ ಮಾಡಿದೆ, ಪೂತನೆಗೂ ಅಂದ್ರೆ ದುಷ್ಟ ಜೀವರಿಗೂ ಕೂಡ ಮೋಕ್ಷವನ್ನು ಕೊಡ್ತಾನೆ ಅಂತ ಆದ ಪಕ್ಷದಲ್ಲಿ ಆ ರೀತಿಯಾಗಿ ವಾದ ಮಾಡುವುದಾದರೆ ಸ್ವಲ್ಪ ವಾದ ಶುರುವಾಯ್ತು. ಆ ರೀತಿಯಾಗಿ ವಾದ ಮಾಡುವುದಾದರೆ ಏನಂತ, ಪೂತನೆಗೆ ಪರಮಾತ್ಮ ಮೋಕ್ಷ ಕೊಟ್ಟ ಅಂತ ಹೇಳುವ ಪಕ್ಷ ಇದ್ದರೆ, ನಮ್ಮ ಪ್ರಕಾರ ಏನೋ ವಾಸ್ತವಿಕವಾಗಿ ಆದದ್ದೇನೋ, ಪೂತನೆಯಲ್ಲಿ ಇಬ್ಬರಿದ್ದಾರೆ, ತಾಟಕೆ ಅವಳು ನರಕಕ್ಕೆ ಹೋದಳು ಮತ್ತು ಊರ್ವಶಿ ಅವಳು ಸ್ವರ್ಗಕ್ಕೆ ಹೋದರು ಅಂತ. ಇಲ್ಲ ಇಲ್ಲ ಪೂತನಿಗೆ ಅವನು ಸ್ವರ್ಗ ಕೊಟ್ಟ ಮೋಕ್ಷ ಕೊಟ್ಟ ಹಾಗೆ ಅಂತ ವಾದ ಮಾಡುವುದಾದರೆ ಗುರುಗಳು ಕೇಳ್ತಾರೆ, ಹಾಗಿದ್ದಾಗ ಶತ್ರುಗಳನ್ನು ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಅಂದ್ರೆ ತನ್ನನ್ನ ದ್ವೇಷ ಮಾಡುವವರನ್ನು ಕೂಡ, ಭಕ್ತಿ ಇಲ್ಲದವರನ್ನು ಕೂಡ ಅನುಗ್ರಹ ಮಾಡ್ತಾನೆ ಅಂತ ಆದ ಪಕ್ಷದಲ್ಲಿ ರಾಮಾಯಣ ಕಾಲದಲ್ಲಿ ರಾವಣನನ್ನ ಸಂಹಾರ ಮಾಡಿ ವಿಭೀಷಣನಿಗೆ ಯಾಕೆ ಕೊಡಬೇಕಾಗಿತ್ತು? ಕ್ರಾಸ್ ಕ್ವಶನ್. ಅದರಿಂದ ಜೀವದ್ವಯ ಇದ್ದಾರೆ, ಅಲ್ಲಿ ಊರ್ವಶಿಗೆ ಮಾತ್ರ ಸದ್ಗತಿ ಆಯಿತು, ಪರಮಾತ್ಮನನ್ನ ದ್ವೇಷ ಮಾಡಿದೆ, ತಾಟಕೆಗೆ ನರಕವೇ ಪ್ರಾಪ್ತಿಯಾಯಿತು ಅಂತಾನೆ ಇಟ್ಕೋಬೇಕು ಹಾಗೆ ಅಂತ. ಇನ್ನೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ, ಪೂತನಿಗೆ ಅಂದ್ರೆ ದುಷ್ಟ ಜೀವಿಗೆ ಸದ್ಗತಿ ಆಗೋದಿಲ್ಲ ಹಾಗೆ ಅಂತ. ಹಂಗಿದ್ದ ಪಕ್ಷದಲ್ಲಿ ಭಾಗವತದಲ್ಲಿ ಕೃಷ್ಣ ಅನೇಕ ದೈತ್ಯರನ್ನ ಸಂಹಾರ ಮಾಡ್ತಾನೆ ಅಂತ ಬರುತ್ತದೆ. ಅರಿಷ್ಟಾಸುರ, ತೃಣಾವರ್ತ, ವತ್ಸಾಸುರ, ಕೇಶಿ, ದೊಡ್ಡ ಲಿಸ್ಟ್ ಇದೆ. ಅವರನ್ನೆಲ್ಲ ಸಂಹಾರ ಮಾಡಿ ಅವರೆಲ್ಲ ನರಕಕ್ಕೆ ಹೋದರು, ತಮಸ್ಸಿಗೆ ಹೋಗುದು ಅಂತ ಶುಕಾಚಾರ್ಯರು ವರ್ಣನೆ ಮಾಡ್ತಾರೆ ಹೊರತು ಯಾರಿಗೂ ಕೂಡ ಸದ್ಗತಿ ಆಯಿತು ಅಂತ ಹೇಳಿಲ್ಲ. ಅದರಿಂದ ಕೆಲವು ಒಂದು ಕೇಸು, ಯಾರದು, ಈ ಪೂತನ, ಕಂಸ, ಶಿಶುಪಾಲ, ಈ ಮೂರು ಜೀವರ ವಿಷಯದಲ್ಲಿ ಮಾತ್ರ ಏನ್ ಹೇಳಿದ್ದಾರೆ, ಸದ್ಗತಿ ಆಯಿತು ಅಂತ ಹೇಳಿದ್ದಾರೆ. ಕಂಸನಲ್ಲಿ ಕಾಲನೇಮಿಯೂ ಇದ್ದಾನೆ, ಕಂಸನಲ್ಲಿ ಭೃಗು ಋಷಿಗಳು ಇದ್ದಾರೆ. ಭೃಗು ಋಷಿಗಳಿಗೆ ಸದ್ಗತಿ, ಕಂಸನಿಗೆ ತಮಸ್ಸು ಅಂದ್ರೆ ಕಾಲನೇಮಿಗೆ ತಮಸ್ಸು ಹಾಗೆ. ಪೂತನಾದಲ್ಲಿ ತಾಟಕಿಯೂ ಇದ್ದಾಳೆ, ಊರ್ವಶಿಯೂ ಇದ್ದಾಳೆ. ಊರ್ವಶಿಗೆ ಸ್ವರ್ಗಲೋಕ, ತಾಟಕೆಗೆ ತಮಸ್ಸು ಅಂತ. ಇನ್ನು ಶಿಶುಪಾಲ, ಅವನಲ್ಲಿ ಜಯ ಮತ್ತು ಹಿರಣ್ಯಕಶಿಪು ಇದ್ದಾರೆ. ಹಿರಣ್ಯಕಶಿಪುವಿಗೆ ತಮಸ್ಸು, ಜಯನಿಗೆ ಸ್ವರ್ಗಾದಿಗಳು ಅಂದ್ರೆ ವೈಷ್ಣವ ಲೋಕ ಅಂತ. ಈ ರೀತಿಯಾಗಿ ಕೆಲವರಿಗೆ ಮಾತ್ರ ಶುಕಾಚಾರ್ಯರು ಹೇಳಿದ್ದಾರೆ. ನೀವು ಹೇಳುವ ಪ್ರಕಾರ ಶತ್ರುವಾಗಿದ್ರು ದ್ವೇಷ ಮಾಡಿದ್ರೂ ಕೂಡ ಮೋಕ್ಷ ಆಗ್ತದೆ, ಸದ್ಗತಿ ಆಗ್ತದೆ ಅಂತ ಆದರೆ ಶುಕಾಚಾರ್ಯರು ಹೇಳಬೇಕಾಗಿತ್ತಲ್ಲ. ಈ ಮೂರು ಕೇಸಲ್ಲಿ ಮಾತ್ರ ಹೇಳಿದ್ದಾರೆ, ಉಳಿದ ಅರಿಷ್ಟಾಸುರ ಇತ್ಯಾದಿ ಕೇಸಿನಲ್ಲಿ ಶುಕಾಚಾರ್ಯರು ಆ ರೀತಿಯಾಗಿ ಹೇಳಿಲ್ಲ. ಅದರಿಂದ ಈ ಮೂರು ಕೇಸಲ್ಲಿ ಏನೋ ಸ್ಪೆಷಲ್ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ನೋಡಿ. ದ್ವೇಷ ಮಾಡಿದವರನ್ನೂ ಕೂಡ ದ್ವೇಷ ಮಾಡಿದವರಿಗೂ ಕೂಡ ಸದ್ಗತಿ ಆಗ್ತದೆ ಅಂದ್ರೆ ಎಲ್ಲರಿಗೂ ಆಗಬೇಕಾಗಿತ್ತು, ಎಲ್ಲರಿಗೂ ಆಗಿಲ್ಲ. ಶುಕಾಚಾರ್ಯರು ಹಂಗೆ ಹೇಳಿಲ್ಲ, ಭಾಗವತದಲ್ಲಿ ವಾಕ್ಯಗಳು ಆ ರೀತಿಯಾಗಿ ಇಲ್ಲ. ಅದರಿಂದ ಈ ಮೂರು ಜನರಿಗೆ ಮಾತ್ರ ಹೇಳಿದ್ದಾರೆ ಅಂದ್ರೆ ಏನೋ ಒಂದು ವೈಶಿಷ್ಟ್ಯತೆ ಇದೆ ಇವರಲ್ಲಿ ಅಂತ ಜೀವದ್ವಯ ವಿಚಾರವನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮನನ್ನ, ಕೃಷ್ಣನನ್ನ ಪೂಜೆ ಮಾಡದೆ ಅಲಕ್ಷ್ಯ ಮಾಡಿದವರಿಗೆ ನರಕ ಪ್ರಾಪ್ತಿ. ಇದನ್ನ ಮಾವುತ ಬರ್ತಾನೆ, ಕಂಸನ ಮಥುರಾಗಿ ಹೋದಾಗ ಮಾವುತ ಬರ್ತಾನೆ. ಮಾವುತನ ಹತ್ರ ಕೋಳೆಯ ಪೀಠ ಅಂತ ಆನೆಯನ್ನ ರಕ್ಷಣೆ ಮಾಡತಕ್ಕವ.
ಅವನು ದಾರಿ ಬಿಡ್ತಾ ಇಲ್ಲ. ಕೃಷ್ಣ ಬರ್ತಾನೆ, ದಾರಿ ಬಿಡ್ತಾ ಇಲ್ಲ. ಅವನ ಹತ್ರ ಕೃಷ್ಣ ಹೇಳಿದನಂತೆ, ನೀನು ದಾರಿ ಬಿಡದೇ ಇದ್ರೆ ನಾನು ನಿನ್ನನ್ನ ನರಕಕ್ಕೆ ಕಳಿಸ್ತೇನೆ ಅಂತ ಎಚ್ಚರ ಕೊಡ್ತಾನೆ. ನೋಡೇ ಬಿಡಾನ ಅಂತ ಅವನು ಆಗೂ ಬಿಟ್ಟಿಲ್ಲ ದಾರಿ. ಕೊನೆಯಲ್ಲಿ ನರಕಕ್ಕೆ ಹೋದ ಅಂತ ಬೇರೆ ವಿಚಾರ. ಆದ್ರೆ ಅಲ್ಲಿ ಕೃಷ್ಣ ಏನ್ ಮಾಡಿದ ಅಂತ ಮಾತಿದೆ ಭಾಗವತದಲ್ಲಿ. ನೀನು ದಾರಿ ಬಿಡದೇ ಇದ್ರೆ ನಿನ್ನನ್ನ ನರಕಕ್ಕೆ ಅಟ್ಟಿಸ್ತೇನೆ ಅಂತಾನೆ ಹೇಳಿದೆ ಹೊರತು ನಿನಗೆ ಮೋಕ್ಷಕ್ಕೆ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ಹೇಳಿಲ್ಲ ನೋಡಿ ಕೃಷ್ಣ. ಅದರಿಂದ ದ್ವೇಷ ಮಾಡಿದ್ರೆ ಸದ್ಗತಿ ಆಗತ್ತೆ ಅಂತ ಕನಸು ಕಾಣಬೇಡಿ ಅಂತಾನೆ ಗುರುಗಳು ಅದನ್ನೇ ಎಚ್ಚರಿಸ್ತಾ ಇದ್ದಾರೆ ನಮಗೆ. ಭಕ್ತಿಯಿಂದಲೇ ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಹೊರತು ಸದ್ಗತಿ ಆಗ್ತದೆ ಹೊರತು ಎಂದಿಗೂ ದ್ವೇಷದಿಂದ. ಮೇಲ್ನೋಟಕ್ಕೆ ನೋಡಿದ್ರೆ ದ್ವೇಷವೂ ಮಾಡಬಹುದೋ ಏನೋ ಹಾಗೆ ಅಂತ ನಮಗೆ ಅಭಿಪ್ರಾಯ ಬರುತ್ತದೆ. ಅದನ್ನ ತೆಗೆದಾಕಿ ಎಂಬ ಅದಕ್ಕಾಗಿ ಗುರುಗಳು ಇಷ್ಟು ಸಮರ್ಥನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವೃಷಭಾಸುರ ಅವನು ಕೂಡ ಕೃಷ್ಣನಿಂದ ಸಂಹರಿಸಲ್ಪಟ್ಟು ತಮಸ್ಸಿಗೆ ಹೋದ ಹೊರತು ಸದ್ಗತಿ ಆಗಲಿಲ್ಲ ಅವನಿಗೆ. ಅದರಿಂದ ಭಕ್ತಿ ಪ್ರಧಾನ ಅಂತ ಹೇಳ್ತಾರೆ. ನೋಡಿ, ಅಷ್ಟು ಬೇಗ ಬಿಡೋದಿಲ್ಲ ಇವರು. ದ್ವೇಷದಿಂದ ಯಾಕೆ ಮೋಕ್ಷ ಆಗಬಾರದು, ಸದ್ಗತಿ ಯಾಕೆ ಆಗಬಾರದು? ಯಾಕೆ? ದ್ವೇಷ ಮಾಡುವವರು ಏನ್ ಮಾಡ್ತಾ ಇರ್ತಾರೆ? ಸದಾ ಕೃಷ್ಣನನ್ನೇ ಸ್ಮರಿಸ್ತಾ ಇರ್ತಾರೆ. ಅವನು ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ. ಸಜ್ಜನರು ಮಾಡ್ತೋ ಇಲ್ವೋ, ಆ ದುಷ್ಟರಂತೂ ರಾವಣ ಅಂತೂ ಸದಾ ರಾಮನ ಚಿಂತನೆ ಮಾಡ್ತಾ ಇದ್ದ. ಕಂಸನು ಹಾಗೆ ಬರೀ ಕೃಷ್ಣ ಏನ್ ಮಾಡ್ತಾನೆ ಕೃಷ್ಣನ ಚಿಂತನೆ. ಕನಸಿನಲ್ಲೂ ಕೃಷ್ಣ ಅಂತ ಹೇಳ್ತಾ ಇದ್ದ. ಕಂಸ ಮಲಗಿದಾಗಲೂ ಕೂಡ ಕನಸಿನಲ್ಲೂ ಕೃಷ್ಣನನ್ನೇ ಕಾಣ್ತಾ ಇದ್ದಂತೆ. ಅದರಿಂದ ಹೇಗಿದ್ರು ಧ್ಯಾನ ಮಾಡಬೇಕು, ಕೃಷ್ಣನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಅದರಿಂದ ಸ್ಮರಣೆ ಮಾಡಿದ, ಅದರಿಂದ ಸದ್ಗತಿ ಆಯಿತು. ಯಾಕೆ ಹೇಳ್ಬಾರ್ದು? ಏನ್ ಉತ್ತರ ಕೊಡ್ಬೇಕು ಇದಕ್ಕೆ? ಅದೇ ದೇವರಂತಾನೆ ಚಿಂತನೆ ಮಾಡಿದ, ಅದಕ್ಕೆ ತಾನೇ ಸ್ಮರಣೆ ಸಾಲದೆ. ಅದು ಎಷ್ಟು ಹೇಳ್ತಾರೆ ನೋಡಿ, 1 ಬಾರಿ ಸ್ಮರಣೆ ಸಾಲದೆ ಅಂತ ಬೇರೆ ಹೇಳ್ತಾರೆ. ಅವನು ಎಷ್ಟು ಬಾರಿ ಸ್ಮರಣೆ ಮಾಡಿದ? ಅದು ಇನ್ನೊಂದು ಹೇಳ್ತಾರೆ, 1 ಬಾರಿ ಸ್ಮರಣೆ ಮಾಡಿದರೆ ಎಷ್ಟು ಪಾಪಗಳು ಹೋಗ್ತದೆ ಅಂದ್ರೆ ಅಷ್ಟು ಪಾಪ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಅಂತ. ಅದೊಂದು ಮಾತು. ಹಾಗಿರುವಾಗ ದ್ವೇಷ ಮಾಡಿದ್ರೂ ಕೂಡ ಮೋಕ್ಷ ಯಾಕೆ ಆಗಬಾರ್ದು? ಸ್ಮರಣೆ ಸಾಕಲ್ವಾ? ಅದೇ ಯಾಕೆ ಸ್ಮರಣೆ ಸಾಕ್ತಾನೆ? ಇದು ಒಂದು ಪ್ರಶ್ನೆ ನೋಡಿ. ಸುಮ್ಮನೆ ಆಪೋಸಿಟ್ ಸೈಡ್ ಅಲ್ಲಿ ಕೂಡುವವರು ಸುಮ್ಮನೆ ಕೂಡುವುದಿಲ್ಲ. ಇಲ್ಲ, ಈಗ ಸ್ಮರಣೆ ಸಾಕೋ ಸಾಲದು? 1 ಬಾರಿ ಸ್ಮರಣೆ ಸಾಲದೆ ಅಂತ ಬೇರೆ ದಾಸರ ಪದ ಇದೆ. ಮತ್ತೆ ಪ್ರೀತಿಯಿಂದ ಸ್ಮರಣೆ ಹೌದು. ಆದ್ರೆ ಸ್ಮರಣೆಗೆ ಬೆಲೆ ಇದೆಯೋ ಇಲ್ಲವೋ? ಹಾಗಿದ್ರೆ ಕಂಸ, ರಾವಣ ಇತ್ಯಾದಿಗಳು ಮಾಡಿದ್ದಾರೆ, ಸ್ಮರಣೆ ಮಾಡಿದ್ದಾರೋ ಅಲ್ವೋ? ಅವರಿಗೆ ಒಳ್ಳೇದಾಗಬೇಕೋ ಆಗಬಾರದು ಅಂತ ಅವ್ರದ್ದು ಒಂದು ವಾದ. ಅದಕ್ಕೆ ನೋಡಿ, ಗುರುಗಳು ಇನ್ನೊಂದು ಕಾಂಟ್ರಾ ಹೇಗಿದೆ ನೋಡಿ. ಒಂದು ಹುಲಿ ಒಂದು ಆಕಳನ್ನ ಸಂಹಾರ ಮಾಡಬೇಕು ಅಂತ ಬರುತ್ತದೆ. ಅದ್ರ ಮೇಲೆ ಹಾರುತ್ತದೆ. ಹಾರಿದಾಗ ಏನಾಗ್ತದೆ? ಆ ಆಕಳಿನ ಸ್ಪರ್ಶ ಆಗ್ತದೆ. ಆಕಳಿನ ಸ್ಪರ್ಶ ಮಾಡ್ತಾ ಇದೆ, ಆಕಳನ್ನ ಮುಟ್ಟಿದ್ರೆ ಪಾಪ ಎಲ್ಲ ಪರಿಹಾರ, ಅದರಿಂದ ಹುಲಿಗೆ ಸದ್ಗತಿ ಆಗ್ಬೇಕು ಅಂತ ಯಾರಾದ್ರೂ ಹೇಳ್ತಾರ? ಹೇಗಿದೆ ನೋಡಿ. ಯದ್ಯಪಿ ಹುಲಿ ಮಾಡಿದ್ದೇನೋ ಆಲಿಂಗನ ಮಾಡ್ಕೊಳ್ತದೆ. ಎಷ್ಟು ಪ್ರೀತಿಯಿಂದ ಆಲಿಂಗನ ಮಾಡ್ಕೋತಾ ಇದೆ ನೋಡಿ, ಹುಲಿಗೆ ಸದ್ಗತಿ ಆಗ್ಬೇಕು ಅಂತ ಯಾರಾದ್ರೂ ಹೇಳ್ತಾರ? ಏನ್ ಮಾಡ್ತಾರೆ? ಹುಲಿಯನ್ನ ಓಡಿಸ್ತಾರೆ. ಅದೇ ರೀತಿಯಾಗಿ ಪರಮಾತ್ಮನನ್ನ ಆಲಿಂಗನ ಮಾಡಿಕೊಂಡ್ರು ಕೂಡ ಧೃತರಾಷ್ಟ್ರ ಮಾಡ್ಕೊಂಡಂಗೆ ಇರಬಾರ್ದು ಅಂತಾರೆ. ಯುದ್ಧ ಆದ್ಮೇಲೆ ಧೃತರಾಷ್ಟ್ರ ಆಲಿಂಗನ ಮಾಡ್ಕೋತಾನೆ ಭೀಮನನ್ನ. ಕೃಷ್ಣ ಏನ್ ಮಾಡಿಬಿಡ್ತಾನೆ, ಭೀಮ ನೀನು ಹೋಗ್ಬೇಡ ಅಂತ ಒಂದು ಗೊಂಬೆ ಇತ್ತು, ಕಬ್ಬಿಣದ ಗೊಂಬೆ, ಅದನ್ನ ಇಡ್ತಾನೆ ಮುಂದೆ. ಮಾಡ್ತಾನೆ, ಪುಡಿ ಪುಡಿ ಆಗ್ಬಿಡುತ್ತದೆ. ಆ ರೀತಿಯಾಗಿ ಆಲಿಂಗನ ಮಾಡ್ಕೊಂಡ್ರೆ ಏನ್ ಮಾಡೋದು? ಹುಲಿ ಆಲಿಂಗನ ಹಾಗೆ ಅಂತ ಹೇಳಿಕ್ ಆಗ್ತದ? ಹುಲಿ ಪುಣ್ಯ ಬರುತ್ತೆ ಅಂತ ಹೇಳಿಕ್ ಆಗ್ತದ? ಇಲ್ಲ. ಅದೇ ರೀತಿಯಾಗಿ ಅವನು ಸ್ಮರಣೆ ಮಾಡಿದ ಅಂದ್ರೆ ಯಾತಕ್ ಮಾಡಿದ? ಹುಲಿಯಂತೆ ಅಟ್ಯಾಕ್ ಮಾಡಕ್ಕೆ ಮಾಡಿರೋದು. ಕೃಷ್ಣನ ಸಂಹಾರ ಮಾಡ್ಬೇಕು ಅಂತಾನೆ ಮಾಡೋದು.
ಆ ಉದ್ದೇಶದಿಂದ ಇಟ್ಕೊಂಡು ಮಾಡಿದ್ದು ಅದು. ಅದರಿಂದ ಸದ್ಗತಿ ಏನ್ ಕೊಡುತ್ತದೆ? ಅಲ್ಲಿ ಸದ್ಗತಿ ಕೊಡಬೇಕು ಅಂದ್ರೆ ಹುಲಿಗೂ ಸದ್ಗತಿ ಕೊಡಬೇಕಾಗಿತ್ತು. ಅದರಿಂದ ಆಕಳು ಸಂತೋಷ ಪಡ್ತದೇನು? ನನ್ನ ಆಲಿಂಗನ ಮಾಡ್ಕೊತಾ ಇದ್ದಾನೆ, ನಾನು ಮುಡ್ತಾ ಇದ್ದಾನೆ, ಆಕಳಿಗೆ ಸಂತೋಷ ಆಗ್ತದಾ? ಇಲ್ಲ. ಹೇಗೋ ಅದೇ ಕೃಷ್ಣನಿಗೂ ಕೂಡ ಸಂತೋಷ ಆಗೋದಿಲ್ಲ. ಆ ರೀತಿಯಾದ ಒಂದು ಸ್ಮರಣೆ ಆಗೋದಿಲ್ಲ. ಏನೇ ಮಾಡಿದ್ರು ಕೂಡ ಸ್ಮರಣೆ ಇತ್ಯಾದಿಗಳು ಮಾಡಿದರೂ ಕೂಡ ಅದು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ತಿಳಿಸಿಕೊಡುವ ಒಂದು ಪಾಠ. ಇದು ಅರ್ಥ ಆಗಿದೆಯಾ? ಮುಖ್ಯವಾದ ವಿಚಾರ ಇದು. ದೇವರ ಸಾಧನೆ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ, ಏನೋ ಒಂದು ಕಾಟಾಚಾರಕ್ಕೆ ಮಾರ್ಕ್ಸಿ ರಗಳೆ ಮುಗೀತು ಅಂತ ಮಾಡಿ ಮುಗಿಸ್ಬಿಡೋಣ. ದೇವರ ಪೂಜೆ, ಅಡಿಗೆ ಇತ್ಯಾದಿ ಕೃಷ್ಣನ ನೈವೇದ್ಯಕ್ಕಾಗಿ ಅಡಿಗೆ ಇದು. ಆ ಭಕ್ತಿ ಭಾವನೆ ಮನಸ್ಸಿನಲ್ಲಿ ಇರಬೇಕು ಎಂಬ ಒಂದು ವಿಶೇಷ ವಿಚಾರ ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾರೆ ನೋಡಿ. ಒಬ್ಬ ದ್ವೇಷ ಮಾಡತಕ್ಕವ ಆಕಳನ್ನು ಕೊಲ್ತಾನೆ, ಬ್ರಾಹ್ಮಣರನ್ನು ಕೊಲ್ತಾನೆ. ಕೊಲ್ಲುವಾಗ ಏನ್ ಮಾಡ್ತಾನೆ? ಆಕಳ ಹೆಸರು ಹೇಳ್ತಾನೆ, ಬ್ರಾಹ್ಮಣರ ಹೆಸರು ಹೇಳ್ತಾನೆ. ಹಾಗಂತ ಹೇಳಿ ಅವರಿಗೆ ಸಂತೋಷ ಆಗ್ತದ? ಅವನಿಗೆ ಪುಣ್ಯ ಸಿಗ್ತದ? ಅದರಿಂದ ಸಿಗೋದಿಲ್ಲ. ಅದೇ ರೀತಿಯಾಗಿ ಏನೇ ಆದ್ರೂ ಕೂಡ ಭಕ್ತಿಯಿಂದ ಮಾಡಬೇಕು. ಸ್ಮರಣೆ ಆದರೂ ಕೂಡ ಭಕ್ತಿ ಇಲ್ಲದೆ ಮಾಡುವುದಕ್ಕೆ ದೇವರ ಪ್ರೀತನ ಆಗೋದಿಲ್ಲ. ಹಾಗೆ ಅಂತ ಅಂದ್ರೆ ಭಾಗವತದಲ್ಲಿ ಏನ್ ಬಂದಿದೆ? ಒಂದು ಕಡೆ ದ್ವೇಷ ಮಾಡಿದವರಿಗೆ ಸದ್ಗತಿಯಿಂದ ಬಂದಿದೆ, ಇನ್ನೊಂದು ಕಡೆ ಅದು ತಡೆಯಾಗಿದೆ ಅಂತನೂ ಬಂದಿದೆ. ಎರಡೂ ಬಂದಿದೆ. ದ್ವೇಷ ಮಾಡುವುದು ಒಂದು ಕಡೆ ಮೋಕ್ಷ ಸಾಧನ, ಮೋಕ್ಷಕ್ಕೆ ಅನುಕೂಲ ಆಯಿತು ಅಂತ, ಮೋಕ್ಷ ಸಿಕ್ತು ಅಂತನೂ ಬರ್ತಾ ಇದೆ. ಇನ್ನೊಂದು ಕಡೆ ದ್ವೇಷ ಮಾಡಿದ್ರೆ ಉದ್ಧಾರ ಆಗೋದಿಲ್ಲ ಅಂತನೂ ಬಂದಿದೆ. ಎರಡೂ ಇದೆ. ಅಂದ್ರೆ ಏನರ್ಥ? ಮೋಕ್ಷ ಯಾರು ದ್ವೇಷ ಮಾಡಿದ್ರೂ ಕೂಡ ಅವರಲ್ಲಿ ಇರುವ ಸಜ್ಜೀವರಿಗೆ ಸದ್ಗತಿ ಅಂತ ನಾವು ಇಟ್ಕೋಬೇಕು. ಭಾಗವತದಲ್ಲೇ ಬೇರೆ ಕಡೆ ಹೇಳಿದಂತೆ ದ್ವೇಷ ಮಾಡಿದ್ರೆ ಸದ್ಗತಿ ಆಗೋದಿಲ್ಲ. ಅದರಿಂದ ದ್ವೇಷದಿಂದ ಸದ್ಗತಿ ಆಗತ್ತದೆ ಎಂಬುದು ಆ ವಾದ ಸರಿಯಲ್ಲ ಅಂತ ಒಟ್ಟು. ಇನ್ನು ಮಾಯಾವಾದಿಗಳು ಇದ್ದಾರೆ ನೋಡಿ. ಜೀವ ಬ್ರಹ್ಮ ಒಂದು ಅಂತ ಹೇಳುವವರು. ಜೀವ ಬ್ರಹ್ಮ ಒಂದು ಅಂತ ಹೇಳ್ತಾರಲ್ಲ, ಅವರು ಕೂಡ ಏನ್ ಹೇಳ್ತಾರೆ? ದ್ವೇಷದಿಂದ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ತಾರ್ಕಿಕರು ಹೇಳ್ತಾರೆ. ಯಾರು ಕೂಡ ಒಪ್ಪೋದಿಲ್ಲ. ದ್ವೇಷದಿಂದ ಮೋಕ್ಷ ಅಂತ ಯಾರು ಒಪ್ಪೋದಿಲ್ಲ. ಅದರಿಂದ ಆ ರೀತಿಯಾಗಿ ಹೇಳುವವರು ದ್ವೇಷದಿಂದ ಮೋಕ್ಷ ಸಿಗ್ತದೆ ಅಂತ ಹೇಳಿದ್ರೆ ತಮ್ಮ ಮಾತಿಗೆ ತಾವೇ ವಿರುದ್ಧ ಹೇಳ್ಕೊಂಡಂಗೆ ಆಗ್ತದೆ. ತಮ್ಮ ಸಿದ್ಧಾಂತಕ್ಕೆ ತಾವೇ ವಿರುದ್ಧ. ನೋಡಿ, ದ್ವೇಷದಿಂದ ಮೋಕ್ಷ ಆಗ್ತದೆ ಅಂತ ಯಾರು ಹೇಳ್ಬೇಕು? ಒಂದು ಅದ್ವೈತಿಗಳು ಹೇಳಬೇಕು, ಅಥವಾ ತಾರ್ಕಿಕರು ಹೇಳಬೇಕು. ಆದ್ರೆ ಅವರ ಮತವನ್ನ ವಿಚಾರ ಮಾಡಿದ್ರೆ, ಅವರ ಹಿರಿಯರು ಅವರ ಮತದಲ್ಲಿ ಹಿಂದೆ ಬಂದವರ ಮಾತುಗಳನ್ನ ವಿಚಾರ ಮಾಡಿದರೆ ದ್ವೇಷದಿಂದ ಮೋಕ್ಷ ಅಂತ ಅವರು ಹೇಳಲೇ ಇಲ್ಲ. ಈಗ ನೀವು ಬಂದು ದ್ವೇಷದಿಂದಲೂ ಕೂಡ ಮೋಕ್ಷ ಆಗ್ತದೆ ಅಂತ ಹೇಳಿದರೆ ಏನಾಗ್ತದೆ? ನಿಮ್ಮ ಮತಕ್ಕೆ ನೀವೇ ವಿರುದ್ಧ ಹೇಳಿದಂಗೆ ಆಗ್ತದೆ. ಅದರಿಂದ ನೋಡಿ, ಇನ್ನೊಂದು ಪಾಯಿಂಟ್ ಇದೆ. ಆ ರೀತಿಯಾಗಿ ಹೇಳಕ್ ಹೋಗಬೇಡಿ ಅಂತ ಅರ್ಥ. ಜ್ಞಾನದಿಂದಲೇ ಮೋಕ್ಷ, ಭಕ್ತಿಯಿಂದಲೇ ಮೋಕ್ಷ, ಹಾಗೆ ಅಂತ ವೇದಗಳು ಹೇಳ್ತಾ ಇದೆ. ವೇದದ ಅರ್ಥವನ್ನ ತೀರ್ಮಾನ ಮಾಡತಕ್ಕ ಬ್ರಹ್ಮಸೂತ್ರಗಳು ಹೇಳ್ತಾ ಇದೆ. ಅದನ್ನ ರಚನೆ ಮಾಡಿದ ವೇದವ್ಯಾಸರು ಕೂಡ ಪುರಾಣಗಳಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಹಾಗಿರುವಾಗ ಋಷಿಗಳು ಹೇಗೆ ಮಾಡಿದ್ದಾರೆ? ಕಠಿಣವಾದ ವ್ರತ ಉಪವಾಸಗಳನ್ನ ಮಾಡಿ ಅವರು ಪರಮಾತ್ಮನ ಪ್ರೀತಿಯನ್ನ ಸಂಪಾದನೆ ಮಾಡ್ಲಿಕ್ಕೆ ಬಯಸ್ತಾರೆ. ಏಕಾದಶಿಯಾದಿಗಳು ಮಾಡೋದು ಯಾತಕ್ಕೆ? ಪರಮಾತ್ಮನ ಪ್ರೀತಿಯನ್ನ ಬಯಸಿತಾನೆ ಸಂಕಲ್ಪ ಹಾಗೆ ಮಾಡೋದು. ಯಾವುದೇ ಕಾರ್ಯ ಇರಲಿ ಯಾತಕ್ಕೆ ಮಾಡೋದು? ಲಕ್ಷ್ಮೀನಾರಾಯಣ ಪ್ರೇರಣೆಯ
ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ದೇವರು ಪ್ರೀತನಾಗಲಿ. ಸಂಕಲ್ಪ ಹೇಳಿಯೇ ಮಾಡಬೇಕು. ಅಡಿಗೆ ಮಾಡುವುದಾದ್ರೂ ಸರಿ, ಸಂಕಲ್ಪ ಹೇಳಿ, ಸ್ನಾನ ಇರ್ಬೋದು, ಯಾವುದೇ ಕಾರ್ಯ ಇರ್ಬೋದು, ಈ ರೀತಿಯಾಗಿ ಸಂಕಲ್ಪ ಪುರಸ್ಸರವಾಗಿ ಮಾಡಬೇಕು. ಇಲ್ಲದಿದ್ರೆ ಆ ಕರ್ಮ ಯಾತಕ್ ಮಾಡ್ತೀವಿ ಅಂತಾನೆ ಗೊತ್ತಾಗೋದಿಲ್ಲ. ಅದರಿಂದ ಯಾವುದೇ ಒಂದು ಕರ್ಮ ಮಾಡಿದ್ರೆ, ಆಫೀಸ್ ಹೋಗುವ ಕೆಲಸ ಇದ್ರೂ ಕೂಡ ಏನಂತ ಮಾಡಬೇಕು? ಲಕ್ಷ್ಮೀನಾರಾಯಣ ಪ್ರೇರಣೆಯ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅಂತ ಮಾಡಿದ್ರೆ ಅದರಿಂದಲೂ ಒಂದು ಪುಣ್ಯ ಇದೆ. ಯಾಕಂದ್ರೆ ಹಣಕಾಸಿಟ್ಟುಕೊಂಡು ದೇವರ ಸೇವೆಯನ್ನು ಮಾಡಬಹುದು. ಅದರಿಂದ ಆ ರೀತಿಯಾದ ಚಿಂತನೆ ಇಲ್ಲದೆ ಹೋದರೆ ನಮಗೆ ದೇವರ ಅನುಗ್ರಹ, ದೇವರ ಪ್ರೀತಿ ನಮ್ಮ ಮೇಲೆ, ದೇವರ ದಯ ನಮ್ಮ ಮೇಲೆ ಆಗೋದಿಲ್ಲ. ಅದರಿಂದ ಇಂಥ ದ್ವೇಷ ಎನ್ನತಕ್ಕ ಸುಲಭವಾದ ಉಪಾಯ ಇದೆ ಅಂತ ಆದ ಪಕ್ಷದಲ್ಲಿ ವೇದಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಭಕ್ತಿ, ಜ್ಞಾನ, ಭಕ್ತಿ ಇದನ್ನು ಯಾಕೆ ಮುಂದೆ ಇಡಬೇಕಾಗಿತ್ತು? ಮುಂದೆ ಇಡಬೇಕಾಗಿಲ್ಲ. ಮುಂದೆ ಇಟ್ಟಿದ್ದಾರೆ. ಹಾಗಂದ್ರೆ ಏನರ್ಥ? ದ್ವೇಷದಿಂದ. ಇನ್ನೊಂದು ಪಾಯಿಂಟ್, ವಿಷ್ಣುವಿನಲ್ಲಿ ಭಕ್ತಿ ಇಲ್ಲದೆ ಇದ್ದವರು, ಅವರು ಯಾರು ಏನೇ ಮಾಡಿದ್ರು ಕೂಡ ಅವರಿಗೆ ಸದ್ಗತಿ ಇಲ್ಲ. ಅದರಿಂದ ಸದ್ಗತಿಗೆ ಯಾವ್ದು ಇಂಪಾರ್ಟೆಂಟು? ವಿಷ್ಣುವಿನ ಜ್ಞಾನ, ವಿಷ್ಣುವಿನ ಭಕ್ತಿ. ಅದು ಯಾರು ಮಾಡಿಲ್ಲ. ಇವರು ಯಾರು? ಕಂಸಾದಿಗಳು, ಯಾರು ಅವನ ಭೃತ್ಯ ಯಾರು ಮಾಡಿಲ್ಲ. ಅದರಿಂದ ನರಕಕ್ಕೆ ಹೋಗ್ತಾರೆ. ಅದರಿಂದ ಸದ್ಗತಿಗೆ ಸಾಧನ ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ. ಮಹಾಭಾರತವು ಹೀಗೆ ಹೇಳ್ತಾ ಇದೆ. ಅದರಿಂದ ಶುಕಾಚಾರ್ಯರಿಗೆ, ಭಾಗವತವನ್ನು ಉಪದೇಶ ಮಾಡಿದ ಶುಕಾಚಾರ್ಯರಿಗೆ ಸಮ್ಮತವಾದದ್ದು ಅಂದ್ರೆ ಯಾವುದು? ವಿಷ್ಣುವಿನ ಜ್ಞಾನ, ವಿಷ್ಣುವಿನ ಭಕ್ತಿ. ಇದರಿಂದಲೇ ಸದ್ಗತಿ ಹೊರತು ದ್ವೇಷದಿಂದ ಅಲ್ಲ ಅಂತ. ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ದೇವರನ್ನ ದ್ವೇಷ ಮಾಡುವವ ನರಕಕ್ಕೆ ಹೋಗ್ತಾನೆ. ಅಷ್ಟು ಬಿಡಿ, ದೇವರನ್ನ ದ್ವೇಷ ಮಾಡುವುದನ್ನ ಕೇಳ್ತಾನೆ ನೋಡಿ, ಅವನ್ ನರಕಕ್ಕೆ ಹೋಗ್ತಾನೆ ಅಂತ ಇದೆ. ದೇವರನ್ನು ದ್ವೇಷ ಮಾಡುವುದನ್ನ ಕೇಳಿದವನು ನರಕಕ್ಕೆ ಹೋಗ್ತಾನೆ ಅಂತ ಆದ ಮೇಲೆ ದೇವರ ದ್ವೇಷ ಮಾಡಿದವನಿಗೆ ಸದ್ಗತಿ ಆಗ್ತದೆ ಅಂತ ಹೇಗೆ ಹೇಳ್ತೀರಾ ನೀವು? ಈ ವಾದ ಸರಿಯಲ್ಲ ಅಂತ ಅದರ ಅಭಿಪ್ರಾಯ. ಹಂಗಿದ್ರೆ ವೇದ ಇತ್ಯಾದಿಗಳು ಯಾವುದು ಸರಿಯಲ್ಲ ಅಂತ ನಾವು ಹೇಳ್ತೀವಿ ಅಂತ ಅವನ ಒಂದು ಮಂಡುವಾದವನ್ನು ಇಡ್ತಾನೆ ಅಂತ ಇಟ್ಕೊಳ್ಳಿ. ಅಂದ್ರೆ ಅವನು ಹೇಳ್ತಾನೆ, ನೋಡಪ್ಪ, ನೀವು ವೇದ ಇತ್ಯಾದಿಗಳು ಹೇಳ್ತೀರಿ, ವೇದದಲ್ಲಿ ಏನ್ ಬಂದಿದೆ? ಮಣ್ಣು ಮಾತಾಡಿತು, ನೀರು ಮಾತಾಡಿತ್ತು ಅಂತ ವಾಕ್ಯಗಳು ಇದೆ. ಸರಿನಾ ಇದು? ಎಲ್ಲಾರು ಮಣ್ಣು ಮಾತಾಡತ್ತಾ, ನೀರು ಮಾತಾಡತ್ತಾ? ವೇದ ಹೇಳ್ತಾ ಇದೆ, ವೇದ ಹೇಳ್ತಾ ಇದೆ ಅಂತ ಹೇಳ್ತಾರಲ್ಲ, ವೇದ ಇದನ್ನು ಹೇಳ್ತಾ ಇದೆ. ಅದರಿಂದ ವೇದವನ್ನ ಅನುಸರಿಸಿ ನೀವು ಜ್ಞಾನ ಭಕ್ತಿಯಿಂದಲೇ ಮೋಕ್ಷ ಅಂತ ಹೇಗೆ ಹೇಳ್ತೀರಿ? ಕೊಡೋದಿಲ್ಲ ಅಂತ ಒಂದು ವಾದ. ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಹೌದು, ವೇದದಲ್ಲಿ ಏನಿದೆ? ಮಣ್ಣು ಮಾತಾಡಿತ್ತು, ನೀರು ಮಾತಾಡಿತ್ತು. ಹಾಗಂದ್ರೆ ಏನ್ ಅರ್ಥ ಮಾಡಬೇಕು? ಅದರ ಅಭಿಮಾನಿ ದೇವತೆಗಳು ಮಾತನಾಡಿದ್ರು ಅಂತ ನಾವು ಹೇಗೆ ಅರ್ಥ ಮಾಡ್ತೀವೋ ಅದರಿಂದ ಏನಾಯ್ತು? ವೇದಾದಿಗಳು ಪ್ರಮಾಣ ಆಯ್ತು. ಇಲ್ಲದಿದ್ರೆ ಅದು ಜಡ, ಅದು ಮಣ್ಣು ನೀರು ಜಡ, ಅದಕ್ಕೆ ಮಾತನಾಡುವ ಸಾಮರ್ಥ್ಯ ಇರುತ್ತದೆ? ಇರೋದಿಲ್ಲ. ಅದರಿಂದ ಮಣ್ಣು ಮಾತಾಡಿತ್ತು, ನೀರು ಮಾತಾಡಿತ್ತು ವೇದ ಹೇಳಿದ್ರೆ ವೇದವೇ ಏನಾಗ್ಬಿಡತ್ತೆ? ಅಪ್ರಮಾಣ ಆಗ್ಬಿಡತ್ತೆ, ಇನ್ವ್ಯಾಲಿಡ್ ಅಂತ ಆಗ್ಬಿಡತ್ತೆ. ಆ ರೀತಿಯಾಗಿ ವ್ಯಾಖ್ಯಾನ ಮಾಡಬಾರದು ಅಂತಾರೆ ಆಚಾರ್ಯರು. ಮತ್ತೆ ಏನ್ ಮಾಡ್ಬೇಕು? ಅಭಿಮಾನಿ ಪರವಾಗಿ ವ್ಯಾಖ್ಯಾನ ಮಾಡಬೇಕು. ಮಣ್ಣಿನ ಅಭಿಮಾನಿ ದೇವತೆ ಮಾತನಾಡಿದ್ಲು, ನೀರಿನ ಅಭಿಮಾನಿ ದೇವತೆ ಮಾತನಾಡಿದ್ರು ಅಂತ ಏನೋ ಒಂದು ಕಾರಣವನ್ನು ಹುಡುಕಿ ವೇದಕ್ಕೆ ಪ್ರಾಮಾಣ್ಯವನ್ನ ತಂದು ಕೊಡ್ಬೇಕೇ ಹೊರತು ವೇದ ಅಪ್ರಮಾಣ ಆಗ್ಲಿ ಹಾಗೆ ಅಂತೆಲ್ಲ ವ್ಯಾಖ್ಯಾನ ಮಾಡಬಾರ್ದು. ಹೇಗೋ ಅದೇ ರೀತಿಯಾಗಿ ಶುಕಾಚಾರ್ಯರು ಹೇಳಿದ್ರು, ದ್ವೇಷದಿಂದ ಕಂಸ ಇತ್ಯಾದಿಗಳು ಸದ್ಗತಿಯನ್ನು ಹೊಂದಿದ್ರು ಅಂದ್ರೆ ಏನ್ ಅರ್ಥ? ಒಂದು ಕಡೆ ಭಾಗವತದಲ್ಲೇ ಇದೆ, ದ್ವೇಷಾದಿಗಳಿಂದ ಸದ್ಗತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಎರಡನ್ನು ಕೂಡಿಸ್ಬೇಕು. ವೇದದಲ್ಲಿ ಹೇಗೆ ನೀವು ಕೂಡಿಸಿದೀವಿ ನೋಡಿ ನಾವು, ಅದೇ ರೀತಿಯಾಗಿ ಇಲ್ಲೂ ಕೂಡ ಕೂಡಿಸ್ಬೇಕು.
ಅಲ್ಲಿ ಜೀವದ್ವಯ ಇದ್ದಾರೆ, ಅವರಿಗೆ ಸದ್ಗತಿ ಅಂತ ಹೇಳಿದ್ದು, ದ್ವೇಷದಿಂದ ಸದ್ಗತಿ ಆಗೋದಿಲ್ಲ ಅಂತ ಇದು ಒಂದು ಮುಖ್ಯವಾದ ಪ್ರಮೇಯ. ಅರ್ಥ ಆಗ್ತಾ ಇದೆಯಾ? ಇದ್ರ ಮೇಲೆ ಇನ್ನೊಂದು ಆಕ್ಷೇಪ. ಅಲ್ಲ, ಈ ಜೀವದ್ವಯ ಅಂತ ನೀವೇನೋ ಹೊಸದಾಗಿ ವಿಚಾರವನ್ನ ತರ್ತೀರಿ, ಇಂದ ಮುಂದೆ ಯಾರು ಹೇಳಲೇ ಇಲ್ಲ ಇದನ್ನ, ಹಾಗೆ ಏನ್ ಹೇಳ್ಬೇಕು? ನೀವು ಏನೋ ಇದು ನಿಮ್ದು ಇಮ್ಯಾಜಿನೇಷನ್, ಇದು ಹಾಗೆ ನಿಮ್ದು ಇಮ್ಯಾಜಿನೇಷನ್. ಎಲ್ಲಾರು ಕಂಡಿದ್ದೀರಾ ಜೀವದ್ವಯ ಅಂತ? ಒಂದು ಶರೀರ, ಒಂದು ಜೀವ, ಸರಿಗಿರ್ತದೆ. ಜೀವದ್ವಯ ಅಂತ ನಿಮ್ಮ ಶಾಸ್ತ್ರಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ನೀವೇನೇನೋ ನೀವು ಹೇಳ್ತೀರಾ ಅಂತ ಒಂದು ಆಕ್ಷೇಪ ಇದೆ. ಏನ್ ಹೇಳ್ಬೇಕು? ನೋಡಿ, ಹಿಂದಿನವರು ಯಾರು ವಾದ ಮಾಡ್ತಾರೆ, ಒಂದು ರೀತಿಯಾಗಿ ಕೋರ್ಟಲ್ಲಿ ನಡೆಯುವ ಕೇಸ್ ಇದೆಲ್ಲ. ನಮಗೆ ಸರಿಯಾಗಿ ಉತ್ತರ ಕೊಡಕ್ ಹೋಗದೆ ಅದಾಗುವ ಪರಿಸ್ಥಿತಿ ನೋಡಿ, ನಾವು ಅವರ ಮತವನ್ನ ಅನುಸರಿಸಬೇಕಾದ ಪರಿಸ್ಥಿತಿ ಬರ್ತದೆ. ಉದಾಹರಣೆಗೆ ಮೀಮಾಂಸಕರು ಇದ್ದಾರೆ ಅಂತ ಇಟ್ಕೊಳ್ಳಿ, ಅವರ ಪ್ರಶ್ನೆಗೆ, ಅವ್ರು ಮಾಡುವ ಆಕ್ಷೇಪಕ್ಕೆ ನಾವು ಉತ್ತರ ಕೊಡದೆ ಹೋದ್ರೆ ನಾವೇನಾಗಬೇಕು? ನಮ್ಮ ಮತ ಬಿಟ್ಟು ನಾವು ಮೀಮಾಂಸಕರಾಗಬೇಕು. ಇದು ಹಿಂದಿನ ಕಾಲದಲ್ಲಿ ಇದ್ದ ಪರಿಸ್ಥಿತಿ. ಬೌದ್ಧರು ಬರ್ತಾರೆ, ಅವರು ಪ್ರಶ್ನೆ ಮಾಡ್ತಾರೆ, ಆಕ್ಷೇಪ ಮಾಡ್ತಾರೆ, ಮೊದಲೇ ತೀರ್ಮಾನ ಆಗಿರುತ್ತದೆ, ನೋಡಿಪ್ಪ ನೀವು ಗೆದ್ರೆ ನಾವು ನಿಮ್ಮ ಶಿಷ್ಯರಾಗ್ಬಿಡ್ತೀವಿ, ನಾವು ಗೆದ್ರೆ ನೀವು ನಮ್ಮ ಶಿಷ್ಯರಾಗ್ಬೇಕು, ತಯಾರಾ? ತಯಾರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ಒಂದು ಶರೀರದಲ್ಲಿ ಇಬ್ಬರು ಇರೋದು ಎಂಬುದು ಎಲ್ಲೂ ಕಂಡಿಲ್ಲ, ಅದರಿಂದ ನೀವು ಏನ್ ಮಾಡ್ಬೇಕು? ನಿಮ್ಮ ಮತದಲ್ಲಿ ಇದಕ್ಕೆ ಉತ್ತರ ಇಲ್ಲ, ಅದರಿಂದ ನೀವೇನಾಗ್ಬೇಕು? ನಮ್ಮ ಶಿಷ್ಯರಾಗ್ಬಿಡ್ಬೇಕು. ತಯಾರಾ? ನಮ್ಮನ್ನ ಕೇಳ್ತಾರೆ, ದೇವ್ರದೇ ಯಾರು ಇಲ್ಲ ಈಗ ಆ ತರ. ಈ ರೀತಿಯಾಗಿ ಪ್ರಶ್ನೆ ಮಾಡುವವರು ಇಲ್ಲ. ಅಲ್ಲ, ನಾವು ಗೋಪಿಚಂದನ ಹಚ್ಕೊಳಿಕ್ ಆಗ್ತಾ ಇತ್ತ? ಇದು ಪರಿಸ್ಥಿತಿ, ಹಿಂದಿನ ಕಾಲದ ಪರಿಸ್ಥಿತಿ ಇದು. ಹಿಂದಿನ ಕಾಲದಲ್ಲಿ ಗುರುಗಳು ಎಷ್ಟು ತಯಾರಾಗಿದ್ರು, ಎಷ್ಟು ಹರಿವಾಯು ಗುರುಗಳ ಅನುಗ್ರಹ ಬೇಕಾಗಿದೆ. ಇದ್ರೆ ಗೋಪಿಚಂದನ ಹಚ್ಕೋಬಾರ್ದು, ನೀವು ನಮ್ಮ ಶಿಷ್ಯರಾಗ್ಬಿಡಿ. ಏನ್ ಮಾಡ್ಬೇಕು ನೋಡಿ? ಗುರುಗಳು ಹೇಳ್ತಾರೆ, ಅಲ್ಲ, ಒಂದು ಶರೀರದಲ್ಲಿ ಇಬ್ರು ಇರ್ಲಿಕ್ಕಾಗದು ಅಂತ ಹೇಳ್ತೀಯಲ್ಲೋ, ಒಬ್ಬನಿಗೆ ಪಿಶಾಚಿಯ ಬಾಧೆ ಆದದ್ದು ಕಂಡಿಲ್ಲವ ನಿನಗೆ? ಕಂಡಿದೆಯಲ್ಲ? ಎಲ್ಲರೂ ಒಪ್ಕೊಂಡಿದ್ದ ವಿಚಾರ ಅದು. ಪಿಶಾಚಿಯ ಬಾಧೆ ಅಂದ್ರೆ ಏನ್ ಅರ್ಥ? ಒಬ್ಬ ಜೀವ, ಆ ಶರೀರದಲ್ಲಿ ಒಬ್ಬ ಜೀವ ಇದ್ದಾನೆ, ಅವನ ಜೊತೆಗೆ ಪಿಶಾಚಿ ಸೇರ್ಕೊಂಡು ಜೀವದ್ವಯ ಬಂತು ಅಲ್ಲ, ಇಬ್ರು ಜೀವರು ಸೇರ್ಕೊಂಡ್ರು. ಅದರಿಂದಲೇ ಅವನಿಗೆ ಇಲ್ಲದೇ ಇದ್ದ ಒಂದು ಸಾಮರ್ಥ್ಯ. ಇಲ್ಲದೇ ಇದ್ದ ಸಾಮರ್ಥ್ಯ ಅಂದ್ರೆ ಏನು? ಒಂದು ಲೋಟ 2 ಲೋಟ ನೀರು ಕುಡಿಯುವವನು ಪಿಶಾಚಿ ಸೇರ್ಕೊಂಡ್ಬಿಟ್ರೆ ಎಷ್ಟೋ ತಂಬಿಗೆ ಗಟ್ಲೆ ನೀರು ಕುಡಿತಾ ಇರ್ತಾನಂತ. ಅವನು ಹೇಗೆ ಸಾಮರ್ಥ್ಯ ಬಂತು? ಜೀವದ್ವಯ. ಒಪ್ಪಿಲ್ಲವಾ? ಅದರಿಂದ ಜೀವದ್ವಯ ಎಂಬುದು ಹೊಸ ವಿಚಾರ ಅಲ್ಲ, ಇದೆಲ್ಲರೂ ಅನುಭವಿಸಿದ್ದ ಇದು. ಅದರಿಂದ ದ್ವೇಷದಿಂದ ಸದ್ಗತಿ ಅಂತ ಹೇಳಬೇಡ ಅಂತ ಒಟ್ಟು ನೋಡಿ. ಇದು ಈ ರೀತಿಯಾಗಿ ಅನೇಕ ಪ್ರಸಂಗ, ಅದಕ್ಕೆಲ್ಲ ಸಮರ್ಪಕವಾಗಿ ನಾವು ಉತ್ತರ ಕೊಡಬೇಕು. ಉತ್ತರ ಕೊಟ್ಟು ನಿಂತಿರೋ ಮತ ಮಧ್ವ ಮತ. ಇಲ್ಲದಿದ್ರೆ ಇದು ಯಾವತ್ತೋ ನಿರ್ನಾಮ ಆಗಿರ್ಬೇಕಾಗಿರುವ ಒಂದು ವಿಚಾರ ಇದೆಲ್ಲ. ಆಚಾರ್ಯರು ಸಿದ್ಧಾಂತ, ಅದರಿಂದ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ, ಜವಾಬ್ದಾರಿ ಇದು. ಏನು? ಈ ಮತವನ್ನ, ಈ ವಿಚಾರಗಳನ್ನ ಮುಂದಿನವರಿಗೂ ಕೂಡ ನಾವು ಹೇಳಬೇಕು. ಇಲ್ಲದಿದ್ರೆ ಇಂಥವ್ರು ಬರ್ತಾರೆ, ನೀವು ನಮ್ಮ ಶಿಷ್ಯರಾಗಬೇಕು, ನೀವು ಮತಾಂತರ ಆಗಬೇಕು. ಯಾಕಾಗಬಾರ್ದು? ನಿಮ್ದು ಇಂತಿಂತ ಆರ್ಗ್ಯುಮೆಂಟ್ಸ್ ಇಟ್ಕೊಂಡಿದ್ರೆ ಯಾಕೆ ಮತಾಂತರ ಆಗಬಾರದು ಅಂತ ಪ್ರಶ್ನೆ ಬರುತ್ತದೆ. ಹೌದಾ? ನ್ಯಾಯ ನಾವೇ ಹೇಳ್ಬಿಡ್ತೀವಿ, ಹೌದಪ್ಪ ಏನೇನೋ ಜೀವದ್ವಯ ಅಂತ ಎಲ್ಲೂ ಕೇಳಿಲ್ಲ, ಕಂಡಿಲ್ಲ. ಅದಕ್ಕೆ ಗುರುಗಳ ಈ ವಿಚಾರವನ್ನೆಲ್ಲ ನಾವ್ ಯಾಕೆ ಓದಬೇಕು, ತಿಳಿಬೇಕು? ನಮ್ಮ ಸಿದ್ಧಾಂತ ಅದು ಎಷ್ಟು ದೃಢವಾಗಿದೆ, ಎಷ್ಟು ಶುದ್ಧವಾಗಿದೆ, ಫಸ್ಟ್ ನಮಗೆ ಮನವರಿಕೆ ಆಗ್ಬೇಕದು. ಅದಕ್ಕಾಗಿ ಇದನ್ನೆಲ್ಲ ನಾವು ಶ್ರವಣ ಮಾಡಬೇಕು ಅಂತ
ಈಗ ಶಿಶುಪಾಲ ಅವನು ಯಾರು? ಅವನು ಅಸುರ. ಶಿಶುಪಾಲ ಅಸುರ. ಅಂದ್ರೆ ಅಸುರನಿಗೆ ಮೋಕ್ಷ ಆಗ್ತದಾ ಹಾಗೆಂದು ಒಂದು ಪ್ರಶ್ನೆ. ಅಸುರರು ಅಂದ್ರೆ ಸುರರು ಅಲ್ಲದವರು, ಅಂದ್ರೆ ಸದ್ಗುಣ ಇಲ್ಲದವರು ಅಂತ ಅರ್ಥ. ಅದರಿಂದ ಒಬ್ಬ ಅಸುರ ಅಂದ್ರೆ ಏನ್ ಅರ್ಥ ಅಂದ್ರೆ, ಗುರುಗಳು ಎರಡು ಪ್ರಶ್ನೆ ಮಾಡ್ತಾರೆ. ಒಬ್ಬನನ್ನ ಅಸುರ ಅಂತ ಕರೆಯೋದು ಅವನ ಸ್ವಭಾವದಿಂದಲೋ ಅವನ ಜಾತಿ, ಅವನು ಹುಟ್ಟಿದ ಜಾತಿಯಿಂದಲೋ ಹಾಗೆ ಅಂತ ಪ್ರಶ್ನೆ. ಅರ್ಥ ಆಯ್ತಾ? ಒಬ್ಬನನ್ನ ಅಸುರ, ಒಬ್ಬನನ್ನ ಕೆಟ್ಟವ ಅಂತ, ಒಬ್ಬನನ್ನ ಭಗವಂತನ ದ್ವೇಷಿ ಅಂತ ಹೇಳೋದು ಶಿಶುಪಾಲನಿಗೆ ಹೆಂಗ? ಈಗ ಒಟ್ಟು ಪ್ರಶ್ನೆ ಇಲ್ಲಿ ಇಷ್ಟೇ, ಶಿಶುಪಾಲನಿಗಾದ್ರೆ ಹೆಂಗ ಮೋಕ್ಷ ಆಯ್ತು? ಆಯ್ತು, ನಿಮ್ ಪ್ರಕಾರ ಜೀವದ್ವಯ ಅಂತಾನೆ ಇಟ್ಟುಕೊಳ್ಳೋಣಪ್ಪ, ಆಯ್ತು, ಏನೋ ಒಂದು ಸಮಾಧಾನ ಮಾಡಿ ನಮ್ ಬಾಯಿ ಮುಚ್ಚಿಸಿದ್ರಿ, ಜೀವದ್ವಯ ಅಂತ ಇಟ್ಟುಕೊಳ್ಳೋಣ. ಅವನು ಶಿಶುಪಾಲನಾಗಿ ಇದ್ದಾಗಲೂ ಕೂಡ ದ್ವೇಷ ಮಾಡಿದನೋ ಅಲ್ಲೋ? ಶಿಕ್ಷೆ ಆಗಬೇಕೋ ಅಲ್ಲೋ? ಅವನಿಗೆ ಹೆಂಗ ಸದ್ಗತಿ ಆಯ್ತು? ಅದೇ, ಆದ್ರೂ ಇವನು ದ್ವೇಷ ಮಾಡಿದನಲ್ಲ, ಕೃಷ್ಣನ ದ್ವೇಷ ಮಾಡಲ್ಲೋ? ದ್ವೇಷ ಮಾಡಿದವರಿಗೆ ಸದ್ಗತಿ ಅಲ್ಲ ತಾನೆ? ನೀವು ಅದೇ ತಾನೇ ಹೇಳ್ತಾ ಇರೋದು. ನಮ್ಮಲ್ಲಿ ಶಿಶುಪಾಲನಿಗೆ ಆಯ್ತು, ಏನು ದ್ವಯ ಇಟ್ಟುಕೊಳ್ಳೋಣ. ಜೀವದ್ವಯ ಇದ್ರೂ ಕೂಡ ಶಿಶುಪಾಲ ಏನ್ ಮಾಡಿದ? ದ್ವೇಷ ಮಾಡಿದ. ದ್ವೇಷ ಮಾಡಿದವರಿಗೆ, ಪರಮಾತ್ಮನ ದ್ವೇಷ ಮಾಡಿದವರಿಗೆ, ವಿಷ್ಣು ದ್ವೇಷ ಮಾಡಿದವರಿಗೆ ಏನು ಸದ್ಗತಿ ಅಲ್ಲ. ಶಿಶುಪಾಲನಿಗೆ ಹೇಗಾಯ್ತು? ಏನು ಉತ್ತರ ಕೊಡ್ಬೇಕು? ಇದು ಇರ್ಬೋದು, ಜೀವದ್ವಯ ನಾನು ಒಪ್ಕೋತೇನೆ, ಆದರೂ ಅವನು ತಪ್ಪು ಮಾಡಿದನಲ್ಲ, ಸದ್ಗತಿ ಹೆಂಗಾಯ್ತು? ಏನು ಉತ್ತರ ಕೊಡ್ಬೇಕು? ಗುರುಗಳು ಹೇಳ್ತಾರೆ, ಹೌದು, ಅದಕ್ಕೆ ಈ ಪ್ರಶ್ನೆಯನ್ನು ಮಾಡಿ ಅಂತ ಹೇಳ್ತಾರೆ. ಒಬ್ಬನನ್ನ ಅಸುರ, ನೀಚ ಅಂತ ನಾವೇಕು ಅಂದ್ರೆ ಈ ಪ್ರಶ್ನೆ ಏನು, ಜಾತ್ಯ ದುಷ್ಟನೋ ಸ್ವಭಾವತಃ ದುಷ್ಟನೋ ಹಾಗೆ ಅಂತ. ಜಾತ್ಯ ದುಷ್ಟ ಅಂದ್ರೆ ಆ ಜನ್ಮಕ್ಕೆ ಸಂಬಂಧಪಟ್ಟದ್ದಷ್ಟೇ. ಸ್ವಭಾವತಃ ದುಷ್ಟ ಅಂದ್ರೆ ಅವನು ಎಷ್ಟೇ ಜನ್ಮ ಬರಲಿ ಅವನು ವಿಷ್ಣು ದ್ವೇಷಿ ಆಗಿರ್ತಾನೆ. ಅದರಿಂದ ಜಾತ್ಯ ಅಂದ್ರೆ ಹುಟ್ಟಿದ ಜಾತಿಗೆ ತಕ್ಕಂತೆ ಅವನು ಅಸುರ ಅಂತ ನಾವು ಕರೆಯುವುದಾದ್ರೆ ಆಯ್ತು, ಮುಂದಿನ ಜನ್ಮದಲ್ಲಿ ಅವನು ಒಳ್ಳೆಯವನಾಗಿ ಇರ್ತಾನೆ. ಅದರಿಂದ ಸ್ವಭಾವತಃ ದುಷ್ಟನಾಗಿದ್ರೆ ಅವನು ತಮಸ್ಸಿಗೆ ಹೋಗ್ತಾನೆ, ಅವನು ನೀಚ ಅಂತ ತಿಳಿಬೇಕು. ಇದು ಗುರುಗಳು ಕೊಟ್ಟ ಉತ್ತರ. ಅದರಿಂದ ಅದನ್ನೇ ಹೇಳಿದ್ದು, ಜೀವದ್ವಯ ಅಂತ ಆಗಿದ್ದರೂ ಕೂಡ ಆ ಯಾರು ಜಯ ಎಂತವ ಸ್ವಭಾವತಃ ಒಳ್ಳೆಯಾಗಿದ್ದಾನೆ. ಜಾತಿಯ ಅವನು ಹೌದು, ಈ ಜನ್ಮದಲ್ಲಿ ಹಸುರನ್ನು ಹುಟ್ಟಿದ್ದಾನೆ, ಅದು ತೊಡಕಾಗೋದಿಲ್ಲ. ದೇವರು ಯಾವ್ದ ಸ್ವಭಾವ ಗಮನಿಸ್ತಾನೆ. ಈ ಒಂದು ಅನಿತ್ಯವಾದ ಈ ಒಂದು ವಾತಾವರಣ ಅನುಸರಿಸಿ ಬರತಕ್ಕ ಈ ಒಂದು ಶಿಶುಪಾಲನನ್ನು ಮಾತ್ರ ದೇವರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅವನ ಸ್ವಭಾವವನ್ನ ಪರಿಗಣಿಸ್ತಾನೆ, ಅದ್ರ ತಕ್ಕಂತೆ ಅವನಿಗೆ ಸದ್ಗತಿ ಆಗ್ತದೆ ಹಾಗೆ. ಅದರಿಂದ ವಾಸ್ತವಿಕವಾಗಿ ಜಯ ವಿಜಯರು ಸನಕಾದಿಗಳ ಶಾಪದಿಂದ ಅವರು ಅಸುರ ಯೋನಿಯಲ್ಲಿ ಹುಟ್ಟಿದ್ದಾರೆ. ನೋಡಿ, ಅಸುರರಾಗೋದು ಬೇರೆ, ಅಸುರ ಯೋನಿಯಲ್ಲಿ ಹುಟ್ಟೋದು ಬೇರೆ. ಇವರು ಅಸುರ ಯೋನಿಯಲ್ಲಿ ಹುಟ್ಟಿದ್ರು, ಸ್ವಾಭಾವಿಕವಾಗಿ ಅವರು ಅಸುರರಲ್ಲ. ಶಾಪದಿಂದ ಬಂದದ್ದು, ಆ ಪಶ್ಚಾತ್ತಾಪ ಆಗ್ತದೆ, ಶಾಪ ಹೋಗ್ತದೆ. ತದನಂತರ ಅವರು ಈಗ ರೋಗದಲ್ಲಿ ಇದ್ದವ ಸದಾ ರೋಗಿಷ್ಠನಾಗಿಯೇ ಇರ್ತಾನ, ಔಷಧಿ ತಗೊಳ್ತಾನೆ, ರೋಗ ಸರಿ ಹೋಗ್ತದೆ. ನೋಡಿ, ಇದು ಜಾತ್ಯಾಂಬ ಅದಕ್ಕೆ ಒಂದು ಉದಾಹರಣೆ. ಕೆಲವರು ಹುಟ್ಟಿದಾಗಿಂದಲೇ ರೋಗದಲ್ಲೇ ಇರ್ತಾರೆ, ಹುಟ್ಟಿದಾಗಿಂದಲೇ ಕಣ್ಣು ಕಾಣಿಸೋದಿಲ್ಲ. ಹಾಗೆಂದ್ರೆ ಹುಟ್ಟಿದಾಗಲೇ ಇರತಕ್ಕದ್ದು, ಅದು ಸ್ವೈಕವಾದದ್ದು ಅಂತ ಒಂದು ರೀತಿಯಾಗಿ. ಎಲ್ಲರೂ ಹುಟ್ಟಿದಿಂದಲೇ ಕೆಲವರಿಗೆ ರೋಗ ಇರ್ತದೆ, ಅದು ತರ ಜೀವನದಲ್ಲೂ ಕೂಡ ಬುದ್ಧಿ ತಾತ್ಕಾಲಿಕವಾಗಿ ಬದಲಾವಣೆ ಆಗ್ತದೆ. ದೇವರು ಅದನ್ನ ಕ್ಷಮೆ ಮಾಡ್ತಾನೆ. ಸ್ವಾಭಾವಿಕವಾಗಿ ಏನಿದೆಯೋ ಅದು ನಿತ್ಯವಾದದ್ದು, ಅದನ್ನ ನೋಡ್ತಾನೆ ಹಾಗೆ. ಅದ್ರ ವಿಚಾರ
ಅರ ಇನ್ನೂ ಸ್ವಲ್ಪ ಹ್ಮ್ ನಾಳೆ ಅದನ್ನ ಮತ್ತೆ ಮುಂದುವರ್ಸೋಣ ಅಂತ. ಎಸ್ತು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ. ರಾಮ್ ರಾಮ್.